ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 53ನೇ ವರ್ಷದ ಪುರಾಣ ಕಾವ್ಯವಾಚನ ಪ್ರವಚನ ಕಾರ್ಯಕ್ರಮವನ್ನು ಹಿರಿಯ ವಿದ್ವಾಂಸ ಪ್ರೊಫೆಸರ್ ಎಂ ಪ್ರಭಾಕರ್ ಜೋಶಿ ಜುಲೈ 16ರಿಂದ ಆಗಸ್ಟ್ 17ರವರೆಗೆ ಪ್ರತಿದಿನ ಸಂಜೆ ಗಂಟೆ 6:30ರಿಂದ 8ರವರೆಗೆ ನಡೆಯಲಿರುವ 53ನೇ ವರ್ಷದ ಜೈಮಿನಿ ಭಾರತ ಮತ್ತು ತುರಂಗ ಭಾರತ ಪುರಾಣ ಕಾವ್ಯವಾಚನ ಪ್ರವಚನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿ ಶುಭಾಶಂಸನೆ ಮಾಡುತ್ತಾ, ಪ್ರತಿ ಕಲೆಯೂ ಕಲಾವಿದರು ಬೆಳೆಯಬೇಕು. ಪುರಾಣಕ್ಕೆ ಹಲವಾರು ಅರ್ಥಗಳಿವೆ. ಭಾರತ ಮತ್ತು ಚೀನಾ ದೇಶದಲ್ಲಿ ಅತಿ ಹೆಚ್ಚು ಪುರಾಣಗಳಿದ್ದು ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವುದೇ ಪುರಾಣಗಳ ಉದ್ದೇಶವಾಗಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾಗಾನನಂ ಚತುರ್ಬಾಹುಂ ತ್ರಿನೇತ್ರಂ ಮುಕುಟೋಜ್ವಲಂ ಕರ್ಣಚಾಮರಸಂಯುಕ್ತಂ ಇಕ್ಷುದಂಡಸಮನ್ವಿತಂ ಲಂಬೋದರಂ ಶೂಲಪಾಶಂ ಮೌಂಜೀಯಜ್ಞೋಪವೇತಿನೋ ಉದರೇ ನಾಗಬಂಧಂಚ ಏಕದಂತಮುಪಾಸ್ಮಹೇ. ಶ್ರೀ ವಧುವಿನಂಬಗಜಕೋರಗೋಪರೆಯೇ ಭಕ್ತಾವಳಿಯ ರತ್ಕುಮುದಕೋರಕಂಬಿರಿಯೇ ಜಗತೀ ವಲಯದಮಲ ಸೌಭಾಗ್ಯರತ್ನಾಕರಂ ಪೆರ್ಚಿನಿಂ ಮೇರೆವರಿಯೇ ಆವಗಂ ಸರಸಕರುಣಾಮೃತದ ಕಳೆಗಡಿಂ ಈ ವಿದಿಳನಗೆಯ ಬಿಲ್ಡಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀರಮಣನಾಸ್ಯ ಚಂದ್ರನಾನಂದಮಂ ನಮಗೀಯಲಿ. ದೇವಪುರ ಲಕ್ಷ್ಮೀ ರಮಣ ನಾಸ್ಯ ಚಂದ್ರನಾನಂದಮಂ ಯಮಗೀಯಲಿ. ಪಾವನ ತುಲಾಭರಣಮಂ ಮಾಡಿಕೊಂಡೆಸೆವ ಪಾವನತರ ಸ್ವರೂಪಮಂ ನಾರದಾದಿ ಮುನಿ ಪಾವನತ ಪಾದ ಪಂಕೇರುಹಂ ದ್ವಂದ್ವಂ ಇಂದು ಕಲಾವತಂ ಸನುಮೆಯೇ. ಭಾವನೆಯನೊಡಗೂಡಿಸುವ
ಸಕಲ ಸುರರ ಸಂಭಾವನೆಯ ಕೈಕೊಳ್ಳುವ ಲೋಕವಿಸ್ತರಣ ಪ್ರಭಾವನಯನತ್ರಯಂ ದೇವಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಎಲ್ಲ ದೈವ ದೇವರುಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ, ನಾವು ಇಂದಿನ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಈ ವರ್ಷ ನಾವು ಆರಿಸಿಕೊಂಡಿರುವಂತಹ ಕಥಾಭಾಗ ಜೈಮಿನಿ ಭಾರತ. ಪ್ರತಿ ವರ್ಷ ಅಂದರೆ ಸುಮಾರು 53 ವರ್ಷಗಳಿಂದ ಎಡೆಬಿಡದೆ ನಿರಂತರವಾಗಿ ನಾವು ವಾಚನ ಪ್ರವಚನ ಕಾರ್ಯಕ್ರಮವನ್ನು ಕ್ಷೇತ್ರದ ವತಿಯಿಂದ ಪೂಜ್ಯ ಕಾವಂದರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಬರುವಂತಹ ಭಕ್ತಾದಿಗಳು ಇಲ್ಲಿ ಧರ್ಮಶ್ರವಣವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುವ ಹಾಗೆ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎನ್ನುವ ತಿಳುವಳಿಕೆಯನ್ನು ತಿಳಿದುಕೊಂಡು ಒಳ್ಳೆಯದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಜೈಮಿನಿ ಭಾರತ. ಪಾಂಡವರು ಕುರುಕ್ಷೇತ್ರ ಯುದ್ಧದ ನಂತರದಲ್ಲಿ ಬಂಧುಹತ್ಯಾ ದೋಷಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಹೊರಡ್ತಾರೆ. ಧರ್ಮರಾಯ ಬಹಳ ದುಃಖದಿಂದ ಇದ್ದಂತೆ. ಬಂಧುಗಳಾದಂತಹ ಕೌರವರನ್ನು, ಅಜ್ಜನಾದಂತಹ ಭೀಷ್ಮರನ್ನು, ಗುರುಗಳಾದಂತಹ ದ್ರೋಣಾಚಾರ್ಯರನ್ನು, ಇವರೆಲ್ಲರನ್ನು ಕೊಂದಿದ್ದೇನೆ, ನನಗೆ ಬಂಧುಹತ್ಯಾ ದೋಷ ಅಂಟಿಕೊಂಡಿದೆ ಅಂತ ದುಃಖದಲ್ಲಿರ್ತಾನಂತ. ಆ ಹೊತ್ತಿಗೆ ಬಾದರಾಯಣರು, ವೇದವ್ಯಾಸ ಮಹಾಮುನಿಗಳು ಅಲ್ಲಿಗೆ ಬರ್ತಾರೆ. ನೀನು ದುಃಖಿಸಬೇಡ, ಅದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡು. ಈ ಹಿಂದೆ ಶ್ರೀರಾಮ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಹೇಗೆ ಅಶ್ವಮೇಧ ಯಾಗವನ್ನು ಮಾಡುವ ಮೂಲಕ ಆ ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡಿಕೊಂಡಿದ್ದಾನೋ ಅದೇ ರೀತಿಯಾಗಿ ಬಂಧುಹತ್ಯಾ ದೋಷದಿಂದ ನೀನು ಮುಕ್ತನಾಗತ್ತಿ, ಅದನ್ನು ಮಾಡು ಅಂತ ಹೇಳಿದ್ರಂತೆ. ಆ ಹೊತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ನಾವೆಲ್ಲ ಸಹಕಾರಿಗಳಾಗಿ ಇದ್ದುಕೊಂಡು ನಿನ್ನಿಂದ ಅಶ್ವಮೇಧ ಯಾಗವನ್ನು ಮಾಡಿಸ್ತೇವೆ, ಹೆದರಬೇಡ, ದೀಕ್ಷಿತನಾಗು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಭದ್ರಾವತಿ ಎಂಬ ಪ್ರದೇಶದಲ್ಲಿ ನಿನಗೆ ಬೇಕಾಗಿರುವಂತಹ ಕುದುರೆ, ಅದು ವಿಶಿಷ್ಟವಾದಂತಹ ಕುದುರೆ. ಎಲ್ಲ ಕುದುರೆಗಳನ್ನು ಅಶ್ವಮೇಧಕ್ಕಾಗಿ ಬಿಡುವುದಕ್ಕಾಗುವುದಿಲ್ಲ, ಅದಕ್ಕೆ ಸ್ವಲ್ಪ ಲಕ್ಷಣಗಳು ಬೇಕು. ಆ ಲಕ್ಷಣಗಳುಳ್ಳಂತಹ ಕುದುರೆ, 16 ಸುಳಿಗಳು, ಮೈ ಬಣ್ಣ ಒಂದೇ ರೀತಿಯಾಗಿದ್ದು ಕಿವಿ ಮಾತ್ರ ಬೇರೆ ಆಗಿರಬೇಕು, ಒಂದೇ ಕಿವಿ ಇರಬೇಕು, ಹೀಗೆಲ್ಲ ಅದಕ್ಕೆ ಬೇಕಾದಷ್ಟು ಲಕ್ಷಣಗಳಿವೆ. ಆ ಲಕ್ಷಣಗಳುಳ್ಳಂತಹ ಕುದುರೆ ಭದ್ರಾವತಿಯಲ್ಲಿ ಉಂಟು, ಯವನಾಶ್ವನಲ್ಲಿ ಉಂಟು, ಅಲ್ಲಿಂದ ತರಬೇಕು ಅಂತ ಹೇಳಿದಾಗ ಭೀಮ, ವೃಷಕೇತು, ಮೇಘನಾದ ಅಂದರೆ ಘಟೋತ್ಕಚನ ಮಗ, ಇವರೆಲ್ಲ ಸೇರಿಕೊಂಡು ಹೋಗುತ್ತಾರೆ. ಯುದ್ಧ ಆಗುತ್ತದೆ. ವೃಷಕೇತುವಿನಿಂದ ಯವನಾಶ್ವ ಸೋಲುತ್ತಾನೆ. ಮೂರ್ಛಿತನಾದಂತಹ ಯವನಾಶ್ವನನ್ನು ವಿರೋಧಿಯಾದಂತಹ ವೃಷಕೇತುವೆ ಉಪಚರಿಸ್ತಾನೆ. ಇದರಿಂದ ಮನ ಬದಲಾಯಿಸಿಕೊಂಡಂತಹ ಯವನಾಶ್ವ ಭಗವಂತನನ್ನು ಕಾಣಬೇಕು, ಧರ್ಮವನ್ನು ಆಚರಿಸುವಂತಹ ಧರ್ಮರಾಯನನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ಕುದುರೆಯ ಜೊತೆಗೆ ತನ್ನದೆಲ್ಲದ್ದಾದಂತಹ ಸಂಪತ್ತನ್ನು ಕೊಡ್ತಾನಂತೆ. ತಾನೂ ಕೂಡ ಅವರ ಜೊತೆಯಲ್ಲಿ ಹಸ್ತಿನಾವತಿಯೆಡೆಗೆ ಬರ್ತಾನೆ. ಈ ಸುದ್ದಿ ಮೊದಲೇ ಧರ್ಮರಾಯನಿಗೆ ಮುಟ್ಟಿರ್ತದೆ. ಅವರನ್ನು ಎದುರುಗೊಳ್ಳುವುದಕ್ಕಾಗಿ ಇವ ತಯಾರಾಗಿ ಇರ್ತಾನೆ. ಅದು ಹೇಗೆ ಅಂತ ಈಗ ನೋಡು. ಧರ್ಮಜಂ ಯೌವನಾಶ್ವನ ಎದುರ್ಗೊಂಡು
ನೃಪಧರ್ಮದಿಂ ಕೃಷ್ಣನಂ ದ್ವಾರಕೆಗೆ ಕಳುಹಿಸುತ್ತ ಧರ್ಮಂಗಳಂ ಕೇಳ್ದನು ಒಲವಿಂದೆ ಸಲೆಬಾದರಾಯಣ ಮುನೀಶ್ವರನೊಳು ವಾಯುಸುತನೊಡನೆ ತಾನಿರ್ದ ಪೊರೆಗಾಗಿ ಬರ್ಪ ಯೌವನಾಶ್ವನಂ ಕಂಡು ಇಭವ ನಿಳಿದು ನಿಂದು ಆಯುಧಿಷ್ಠಿರ ನರೇಶ್ವರನಡಿಗೆ ಕಾಣಿಕೆಯ ನಿತ್ಯರಗಿ ಕೈ ಮುಗಿಯಲು ಪ್ರಿಯದಿಂದಾತನಂ ತೆಗೆದು ತಕ್ಕೈಸಿ ಮಾದ್ರೇಯ ಭೀಮಾರ್ಜುನರ ಸಮವೆನಗೆ ನೀನದರಿಣೀಯಾದವೇಂದ್ರನಂ ಭಾವಿಸೆಂದರ ಸಮಂ ಮುರಾರಿಯಂ ತೋರಿಸಿದನು. ವಾಯುಸುತನಾದಂತಹ ಭೀಮಸೇನನ ಜೊತೆಯಲ್ಲಿ ಯವನಾಶ್ವ ಬರ್ತಾ ಇದ್ದಾನೆ. ಅವನು ಮಾತ್ರ ಬರ್ತಾ ಇಲ್ಲ, ಅವನ ಜೊತೆಯಲ್ಲಿ ಅವನ ಮಗನಾದಂತಹ ಸುವೇಗ, ಆತನ ಪತ್ನಿಯಾದಂತಹ ಪ್ರಭಾವತಿ, ಜೊತೆಯಲ್ಲಿ ಕುದುರೆ, ಚತುರಂಗ ಸೇನೆ ಇವೆಲ್ಲವನ್ನು ಸೇರಿಸಿಕೊಂಡು ಭದ್ರಾವತಿಯಿಂದ ಹಸ್ತಿನಾವತಿಗೆ ಬರ್ತಾ ಇದ್ದಾನಂತೆ. ಈ ಸುದ್ದಿಯನ್ನು ಕೇಳಿದಂತಹ ಧರ್ಮರಾಯ ಊರಿನ ಹೊರಬಾಹೆಗೆ ಬರ್ತಾನೆ. ಬರುವಂಥ ಸಂದರ್ಭದಲ್ಲಿ ತನ್ನ ಪಟ್ಟದಾನೆಯ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದಾನಂತೆ. ಅವನ ಜೊತೆಯಲ್ಲಿ ಚದುರಂಗ ಸೇನೆ, ಒಟ್ಟೊಟ್ಟಿಗೆ ಅವನ ಪರಿಚಾರಕರು, ದ್ರೌಪದಿಯೇ ಮೊದಲಾದಂಥವರು ಇವರೆಲ್ಲ ಒಟ್ಟಾಗಿ ಬರ್ತಾರಂತೆ. ಆತನನ್ನು ಎದುರುಗೊಳ್ಳಬೇಕು ಯವನಾಶ್ವನನ್ನು ಎಂದುಕೊಂಡು ದೂರದಿಂದಲೇ ಬರುತ್ತಿರುವಂತಹ ಆನೆಯನ್ನೇರಿ ಬರುತ್ತಿರುವಂತಹ ಧರ್ಮರಾಯನನ್ನು ಯವನಾಶ್ವ ನೋಡುತ್ತಾನೆ. ಆನೆಯ ಮೇಲಿದ್ದಂತಹ ಧರ್ಮರಾಜನ ತೇಜಸ್ಸನ್ನು ಕಂಡು ಮೈ ಪುಳಕಿತಗೊಂಡಿತಂತೆ ಯವನಾಶ್ವನನ್ನು. ಧರ್ಮರಾಯ ಕೂಡ ಭೀಮನ ಜತೆಯಲ್ಲಿ ಬರುತ್ತಿರುವಂತಹ ಯವನಾಶ್ವನನ್ನು ಕಂಡು ಆನೆಯಿಂದ ಕೆಳಗಿಳಿತಾನೆ. ಕೆಳಗಿಳಿದು ಬಂದು ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಬರ್ತಾನಂತೆ. ಆ ಹೊತ್ತಿಗೆ ಯವನಾಶ್ವ ತಾನು ತಂದಿರುವಂತಹ ಕಾಣಿಕೆಗಳನ್ನೆಲ್ಲ ಧರ್ಮರಾಯನ ಪಾದದಲ್ಲಿಡ್ತಾನಂತೆ. ಪಾದದಲ್ಲಿಟ್ಟು ಆತನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಧರ್ಮರಾಜ ಹೇಳಿ ಕೇಳಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುವವ, ಚಕ್ರವರ್ತಿ ಪಟ್ಟದಲ್ಲಿದ್ದಾನೆ, ರಾಜಸೂಯಧ್ವರವನ್ನು ಮಾಡಿದ್ದಾನೆ. ಅಂತಹ ಧರ್ಮರಾಜನನ್ನು ಕಂಡಾಗ ಇವನಿಗೆ ಭಕ್ತಿಭಾವ ಮೂಡಿತಂತೆ. ಹಾಗೆ ಆತನ ಪಾದಕ್ಕೆ ಆನತನಾದಂತಹ ಯವನಾಶ್ವನನ್ನು ಧರ್ಮರಾಜ ತಕ್ಕೈಸಿ ತಾನು ಮೇಲೆತ್ತಿ ಆತನನ್ನು ಅಪ್ಪಿಕೊಳ್ಳುತ್ತಾನಂತೆ. ಅಪ್ಪಿಕೊಂಡು ಹೇಳುತ್ತಾನೆ, ಭೀಮಾರ್ಜುನರು ನಕುಲ ಸಹದೇವರಿಗೆ ನೀನು ಸರಿಯಾಗಿ ನನಗೆ ತಮ್ಮನ ಹಾಗೆ ಇರುವವ, ಅವರಷ್ಟೇ ನೀನು ನನಗೆ ಪ್ರೀತಿಪಾತ್ರ ಎಂದು ಹೇಳುತ್ತಾನೆ. ಯಾವ ಸೌಭಾಗ್ಯವನ್ನು ಭೀಮಾರ್ಜುನರು ನಕುಲ ಸಹದೇವರು ಶ್ರೀ ಭಗವಂತನಾದಂಥ ಶ್ರೀಕೃಷ್ಣನಿಂದ ಅನುಭವಿಸಿದ್ದಾರೋ ಅದನ್ನು ನೀನು ಕೂಡ ಅನುಭವಿಸಬೇಕು. ಆದ್ದರಿಂದ ನೀನು ಪರಮಾತ್ಮನಾದಂತಹ ಆ ಮುರಾರಿಯನ್ನು ನೀನು ಕಾಣು, ಅದು ನೋಡು, ಅಲ್ಲಿದ್ದಾನೆ ಅಂತ ಹೇಳ್ತಾನೆ. ಬಳಿಕ ಬಳಿಕವು ಕಂಡನು ಉತ್ಮಲದಳ ಶ್ಯಾಮ ಕೋಮಲತರ ಶರೀರನು ನವರತ್ನಮ ಕುಂಡಲ ಕನಕ ಕೇಯೂರಹಾರನು ಪ್ರಕಟ ಕಡಿ ಸೂತ್ರಮಣಿ ಮಂಜೀರನು ವಿಲಸಿತ ಶ್ರೀವತ್ಸ ಕೌಸ್ತುಭಲಂ ಶುಭೋರನು
ಲಲಿತ ಪೀತಾಂಬರೋಜ್ವಲದಲಂಕಾರನಂ ಜಲಜ ಸಮಚರಣಯುಗ ಮೋಹನಾಕಾರನಂ ಲಕ್ಷ್ಮೀ ಮನೋಹಾರನೋ ಧರ್ಮರಾಯ ಭಗವಂತನಾದಂತಹ ಶ್ರೀಕೃಷ್ಣನನ್ನು ಯವನಾಶ್ವನಿಗೆ ತೋರಿಸ್ತಾನೆ. ಅದೋ ಶ್ರೀಕೃಷ್ಣನಿದ್ದಾನೆ, ಆತನನ್ನು ಕಾಣು. ಸಕಲ ಇಷ್ಟಾರ್ಥಗಳು ಈಡೇರಬೇಕು ಅಂತಾದರೆ ಭಗವಂತನನ್ನು ಕಾಣಬೇಕು. ಪ್ರಪಂಚದಲ್ಲಿ ನಮಗೆ ಯಾವುದನ್ನು ಕೊಡುವುದಿದ್ರೂ ಭಗವಂತ ಕೊಡಬೇಕು. ಆದ್ದರಿಂದ ಆತನನ್ನು ನೋಡು. ಯವನಾಶ್ವ ಶ್ರೀಕೃಷ್ಣನನ್ನು ಕಾಣುತ್ತಾನಂತೆ. ಕಾಣುವಾಗ ಇವನಿಗೆ ಹೇಗೆ ಕಾಣಿಸಿತು? ಉತ್ಪಲ ದಲ ಶ್ಯಾಮಲ ಅಂದರೆ ನೈದಿಲೆಯ ಬಣ್ಣದಿಂದ ಕೂಡಿರುವಂತಹ ಮೇಘಶ್ಯಾಮ, ನೀಲವಾದಂತಹ ಶರೀರ, ಅತ್ಯಂತ ಕೋಮಲವಾಗಿರುತ್ತದೆ ಅಂತೆ ಶರೀರ. ಆತ ನವರತ್ನದಿಂದ ಕೂಡಿರುವಂತಹ ಕಿರೀಟವನ್ನು ಧರಿಸಿಕೊಂಡಿದ್ದಾನಂತೆ ಭಗವಂತ. ಅದಕ್ಕೆ ಸರಿಯಾಗಿ ಆತನ ಮುಖದ ಕಾಂತಿಯನ್ನು ಬೆಳಗಿಸ್ತದೋ ಎನ್ನುವ ಹಾಗೆ ಕುಂಡಲವನ್ನು ಧರಿಸಿಕೊಂಡಿದ್ದಾನೆ. ಕೇಯೂರದ ಬಂಗಾರದಿಂದ ಮಾಡಿರುವಂತಹ ಹಾರವನ್ನು ಧರಿಸಿಕೊಂಡಿದ್ದಾನಂತೆ. ಅದೇ ರೀತಿಯಾಗಿ ವಿಶಿಷ್ಟವಾದಂತಹ ಕಣ್ಣಿಗೆ ಕಾಣುವ ಹಾಗೆ ಇರುವಂತಹ ಪ್ರಕಟಿತ ಕಟಿಸೂತ್ರ ಅಂದರೆ ಸೊಂಟಕ್ಕೆ ಹಾಕಿಕೊಳ್ಳುವಂತಹ ಉಡಿದಾರ ಅಂತ ಹೇಳ್ತೇವೆ, ಅದನ್ನು ಧರಿಸಿಕೊಂಡಿದ್ದಾನಂತೆ. ಮಣಿಮಂಜೀರ, ಕಾಲುಗಳಿಗೆ ಕಡಗಗಳನ್ನು ಧರಿಸಿಕೊಂಡಿದ್ದಾನೆ. ವಿಲಸಿತ ಶ್ರೀವಸ್ತ ಕೌಸ್ತುಭ ಶುಭೋಕರಂ. ಅತ್ಯಂತ ಪ್ರಾಮುಖ್ಯವಾದುದು ಭಗವಂತನಿಗೆ ಯಾವುದು? ವಿಷ್ಣುವಿಗೆ ಇರಬಹುದು, ಕೃಷ್ಣನಿಗೆ ಇರಬಹುದು ಕೌಸ್ತುಭ ಮಾಲೆ. ಆ ಕೌಸ್ತುಭ ಮಾಲೆಯನ್ನು ಧರಿಸಿಕೊಂಡಿದ್ದ ಆ ಶುಭ ಆಕಾರವುಳ್ಳಂತಹ ಭಗವಂತನನ್ನು ಕಂಡನಂತೆ. ಅತ್ಯಂತ ಶುಭಕರವಾದಂತಹ ಪೀತಾಂಬರ, ಅರಸಿನ ಬಣ್ಣದ ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನಂತೆ. ಅತ್ಯಂತ ಉಜ್ವಲವಾಗಿ ಬೆಳಕನ್ನು ಚೆಲ್ಲುವಂತಹ ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ. ಆತನ ಪಾದಗಳು ಹೇಗಿತ್ತು? ಕಮಲದ ದಳದ ಹಾಗೆ ಅತ್ಯಂತ ಸುಮಧುರವಾದಂತಹ ಚರಣಯುಗಗಳು, ಎರಡು ಪಾದಗಳು ಕಾಣಿಸ್ತಾ ಇವೆಯಂತೆ. ಅಂತಹ ಮೋಹನಾಕಾರನನ್ನು ಮಹಾಲಕ್ಷ್ಮಿಯ ಮನಸ್ಸನ್ನು ಅಪಹರಿಸಿದಂತಹ ಆ ಭಗವಂತನನ್ನು ಕಾಣುತ್ತಾನೆ. ಕಂಡು ಹೇಳ್ತಾನೆ, ಕಮಲದಳ ನಯನ ಕಾಳಿಯ ಮಥನ, ಕಮಲದಳ ನಯನ ಕಾಳಿಯ ಮಥನ, ಕೀಸಲಯೋಪಮಚರಣ ಕೀಶಪತಿ ಸೇವ್ಯ ಕುಜಹರ ಕೂರ್ಮ ಸಮಸತ್ಕಪೋಲ ಕೇಯೂರಧರ ಕೈರವ ಶ್ಯಾಮ ಕೋಕನದ ಗೃಹಯ ರಮಣ ಕೌಸ್ತುಭ ಶೋಭ ಕಂಬು ಚಕ್ರಗದಾಬ್ಜ ವಿಮಲಕರ ಕಸ್ತೂರಿಕಾ ತಿಲಕ ಕಾವುದು ಎಂದು ಅಮಿತ ಪ್ರಭಾವ ಮೂರ್ತಿಯು ನುತಿಸಲು ಆತನಂ ಹರಿನಗಪಿತಂ ಕೃಪೆಯೊಳು. ಕೃಷ್ಣನ ಕಣ್ಣುಗಳು ಕಮಲದ ಹಾಗೆ ಕಾಣಿಸಿತಂತೆ. ಆದ್ರಿಂದಲೇ ಹೇಳ್ತಾನೆ ಕಮಲದಳ ನಯನ. ಕಮಲದ ಹಾಗಿರುವಂತಹ ಕಣ್ಣಿರುವವ, ಕಾಳಿಯ ಮತನ. ಕಾಳಿಂದಿ ನದಿಯಲ್ಲಿ ಇದ್ದಂತಹ ಕಾಳಿಯನನ್ನು ಮತಿಸಿ
ವೃಂದಾವನದಲ್ಲಿರುವಂತಹ ಗೋಪಾಲಕರಿಗೆಲ್ಲ ಸುಖವನ್ನು ಉಣಬಡಿಸಿದವ. ವಿಷವನ್ನು ಕಾರ್ತಾ ಇತ್ತಂತೆ ಕಾಳಿಂದಿ ನದಿಗೆ. ಯಾರೂ ಕೂಡ ಹಸುಗಳಾಗಲಿ ಯಾರೇ ಆಗಲಿ ಮನುಷ್ಯರಾಗಲಿ ಹೋಗುವ ಹಾಗಿರಲಿಲ್ಲ. ಅಲ್ಲಿ ಮನೆ ಮಾಡಿಕೊಂಡಿದ್ದನಂತೆ ಕಾಳಿಯ. ಅಂತಹ ಕಾಳಿಯನನ್ನು ಮತಿಸಿ ಅಲ್ಲಿಂದ ದಕ್ಷಿಣದ ಸಮುದ್ರಕ್ಕೆ ಕಳುಹಿದನಂತೆ ಭಗವಂತ. ಆದ್ದರಿಂದ ಹೇಳ್ತಾನೆ ಕಾಳಿಯ ಮತನ ಕಿಸಲಯೋಪಮ ಚರಣ, ಎಸಳುಗಳಂತಿರುವಂತಹ ಚರಣಗಳು ನಿನ್ನದು, ಪಾದಗಳು. ಕೀಶಪತಿ ಸೇವ್ಯ, ಕೀಶಗಳಿಗೆ ಅಧಿಪತಿಯಾದಂತಹ ಸುಗ್ರೀವ, ಅವನಿಂದ ಸೇವೆಯನ್ನು ಅನುಭವಿಸುವಂತಹ ಭಗವಂತ. ಕುಜಹರ, ಕೆಡುಕನ್ನು ನಾಶ ಮಾಡುವವ ಅಂತ. ಕುಜ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳುಂಟು. ಮರಕ್ಕೂ ಹೇಳುತ್ತಾರೆ, ಪಾರಿಜಾತ ಮರವನ್ನು ತಂದಂತಹ ಭಗವಂತ, ಆದ್ದರಿಂದ ಕುಜಹರನೂ ಹೌದು. ಕೆಡುಕುಗಳನ್ನು ನಾಶ ಮಾಡುವಂಥವನು. ಕುಜನರು ಅಂದರೆ ಕೆಟ್ಟವರು ಅಂತ ಅರ್ಥ. ಕೆಡುಕನ್ನು ನಾಶ ಮಾಡುವಂತಹ ಭಗವಂತ ಕುಜಹರ. ಕೂರ್ಮಾವತಾರಿ, ಕೂರ್ಮನಾಗಿ ಹಿಂದೆ ಮಂದಾರ ಪರ್ವತವನ್ನೇ ಎತ್ತಿ ಹಿಡಿದು ಸಮುದ್ರ ಮಥನ ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಮಥನ ಮಾಡುವಂತಹ ಸಂದರ್ಭದಲ್ಲಿ ಮಂದಾರ ಪರ್ವತ ಮುಳುಗಿ ಹೋಯಿತಂತೆ. ಆ ಹೊತ್ತಿಗೆ ಕೂರ್ಮನ ಅವತಾರವನ್ನು ತಾಳಿ ಆ ಮಂದಾರ ಪರ್ವತವನ್ನು ಎತ್ತಿದಂತಹ ಭಗವಂತ. ಸಮಸತ್ಯ ಸಮವಾಗಿ ಸತ್ಯವನ್ನೇ ಪಾಲಿಸ್ತಾ ಬರುತ್ತಿರುವಂತಹ ದೇವ. ಕೇಯೂರ ಮಾಲೆಯನ್ನು ಧರಿಸಿರುವಂತಹ ಕೈರವ ಶ್ಯಾಮ, ನೀಲಮೇಘ ಶ್ಯಾಮ, ನೀಲ ಬಣ್ಣದಿಂದ ಕೂಡಿರುವಂತಹ ದೇವ. ಕೋಕನದ ಗೃಹ ರಮಣ, ಕೆಂದಾವರೆ. ಕೋಕ ಅನ್ನುವುದಕ್ಕೆ ಅರ್ಥ ಕೆಂದಾವರೆ. ಕೆಂದಾವರೆಯ ದಳಗಳನ್ನೇ ತನ್ನ ಮನೆಯನ್ನಾಗಿಸಿಕೊಂಡಂತಹ ಲಕ್ಷ್ಮೀದೇವಿಯ ರಮಣ ಅಂತಹ ಭಗವಂತ. ಕೆಂದಾವರೆಯ ಮೇಲೆ ಕುಳಿತಿರುವಂತಹ ಲಕ್ಷ್ಮೀದೇವಿಗೆ ಪತಿಯಾಗಿರುವಂತಹ ಭಗವಂತನೇ. ಕೌಸ್ತುಭ ಶೋಭ, ಕೌಸ್ತುಭವನ್ನು ಧರಿಸಿರುವ ಮೂಲಕ ಶೋಭೆಯನ್ನು ಕೊಟ್ಟಂತಹ ಕಂಬು ಚಕ್ರ ಗದಾಬ್ಜಧಾರಿ. ಶಂಖ ಚಕ್ರ ಗದಾ ಪದ್ಮ ಇವುಗಳನ್ನು ಧರಿಸಿರುವಂತಹ ಭಗವಂತ. ಕಸ್ತೂರಿಯನ್ನು ತಿಲಕವಾಗಿಟ್ಟುಕೊಂಡಿರುವಂತಹ ನೀನು ಅಮಿತ ಪ್ರಭಾಮೂರ್ತಿ. ಪ್ರಭೆಯನ್ನು ಬೀರುತ್ತಾ ಇರುವಂತಹ ಭಗವಂತನೇ ನನ್ನನ್ನು ರಕ್ಷಿಸು ಅಂತ ಹೇಳಿ ಭಗವಂತನಿಗೆ ಸಾಷ್ಟಾಂಗವೆರಗಿ ಯವನಾಶ್ವ ಭಗವಂತನಲ್ಲಿ ಬೇಡಿಕೊಳ್ತಾನಂತೆ. ಆ ಹೊತ್ತಿಗೆ ಭಗವಂತ ಅತ್ಯಂತ ಪ್ರೀತಿಯಿಂದ ಆತನ ಮೇಲೆ ಕೃಪೆಯನ್ನು ತೋರಿ ಆತನನ್ನು ಎತ್ತಿ ಆಲಂಗಿಸಿಕೊಳ್ಳುತ್ತಾನಂತೆ. ಯವನಾಶ್ವ ತನ್ನ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ತಾನೆ. ಋಷಿಮುನಿಗಳಿಗೆ ಒಲಿಯದ ಭಗವಂತ ಇಂದು ತನಗೊಲಿದ ಅಂತ ತಿಳಿದಂತೆ. ಅಷ್ಟು ಹೊತ್ತಿಗೆ ತಂದಂತಹ ಕುದುರೆಯನ್ನು ತಡ್ತಾರಂತೆ. ಬಳಿಕ ಹೊಳೆ ಹೊಳೆವ ಮಿಂಚಿನ, ಬಳಿಕ ಹೊಳೆ ಹೊಳೆ ಹೊಳೆವ ಮಿಂಚಿನ ಗೊಂಚಲೆತ್ತಲು ಬಳಸಿ ಕಂಗೊಳಿಸುತ್ತ ಇರಲು ಅಡಿಗಡಿಗೆ ಗುಡುಗುಡಿಸಿ ಮೊಳಗುವ ಸೀತಾಭ್ರಮಂ ಕುಲಗಿರಿ ತಟ ಪ್ರದೇಶಕ್ಕೆ ಸಾರ್ಚುವ ಅನಿಲನಂತೆ ಲಲಿತ ಕನಕಾಭರಣಗಳ ಕಾಂತಿಯು, ಲಲಿತ ಕನಕಾಭರಣ ಕಾಂತಿಯು ಸುಗತಿಗುಲಿವ ಹೊಂಗಿಜ್ಜಗಳ ರಭಸದಿನ್ ಎಸೆವ ನಿರ್ಮಲವಾಜಿಯೋ ಸುವೇಗಂ ತಂದು ನಿಲ್ಲಿಸಿದ ಧರ್ಮಜನ ಸಮ್ಮುಖದೊಳು, ನಿಲ್ಲಿಸಿದಂ ಧರ್ಮಜನ ಸಮ್ಮುಖದೊಳು. ಅಶ್ವಮೇಧ ಯಾಗಕ್ಕಾಗಿ ಭದ್ರಾವತಿಯಿಂದ ತಂದಂತಹ ಕುದುರೆಯನ್ನು ಸುವೇಗ ತರ್ತಾ ಇದ್ದಾನಂತೆ.
ಅದು ಬರುತ್ತಿರುವಾಗ ಮಿಂಚಿನ ಗೊಂಚಲು ಒಂದು ತಾನಾಗಿಯೇ ಬರ್ತಾ ಇದೆಯೋ ಎನ್ನುವ ಹಾಗೆ ಭಾಸವಾಗುತ್ತಾ ಇತ್ತಂತೆ. ಅಂತಹ ಪ್ರಭೆಯುಳ್ಳಂತಹ ಕುದುರೆ ಅದು ಬರುವಂತಹ ಸಂದರ್ಭದಲ್ಲಿ ಶಬ್ದಗಳನ್ನು ಮಾಡುತ್ತಾ ಇತ್ತಂತೆ. ಕುದುರೆ ಬರುವಾಗ ಒಂದು ಶಬ್ದ ಬರುತ್ತದೆ, ನಡೆಯುವಾಗ ಅದರ ಶಬ್ದವೇ ಒಂದು ಬಹಳ ಚಂದ ಕೇಳುವುದಕ್ಕೆ. ಅಂತಹ ಶಬ್ದವನ್ನು ಮಾಡುತ್ತಾ ಬರ್ತಾ ಇತ್ತಂತೆ. ಕಾಣುವವರ ಕಣ್ಣಿಗೆ ಮುಗಿಲೊಂದು, ಬಿಳಿಯದಾದಂತಹ ಮುಗಿಲು, ಅಂದರೆ ಆ ಕುದುರೆಯ ಬಣ್ಣ ಬಿಳಿಯದಾದಂತಹ ಮುಗಿಲು, ಅದು ಕುಲಗಿರಿಯನ್ನು ಸೇರುವಲ್ಲಿ ಸಹಾಯ ಮಾಡುವ ವಾಯುವಿನ ಹಾಗೆ ಭಾಸವಾಗುತ್ತಾ ಇತ್ತಂತೆ. ಅಂತಹ ಮುದವನ್ನು ತರ್ತಾ ಇತ್ತು. ಅಂತಹ ಒಂದು ಸಂತೋಷವನ್ನು ನೋಡುವವರ ಕಣ್ಣಿನಲ್ಲಿ ಭಾಸವಾಗುತ್ತಾ ಇತ್ತಂತೆ. ಆ ಕುದುರೆಯನ್ನು ಲಲಿತ ಕನಕಾಭರಣಗಳಿಂದ ಅಲಂಕರಿಸಲ್ಪಟ್ಟಿತ್ತಂತೆ. ಅದರ ಕಾಂತಿಯೂ ಅದರ ಜೊತೆಯಲ್ಲಿ ಮಿಣುಗುತ್ತಾ ಇತ್ತು. ಹೊಂಗೆಜ್ಜೆಗಳಿಂದ ಅದಕ್ಕೆ ಗೆಜ್ಜೆಗಳನ್ನು ಕಟ್ಟಿತ್ತು. ಆ ಗೆಜ್ಜೆಗಳನ್ನು ಆಡಿಸುತ್ತಾ ಉಲಿಸುತ್ತಾ ಬರುವಂತಹ ಆ ಕುದುರೆಯನ್ನು ಅತ್ಯಂತ ಪ್ರೀತಿಯಿಂದ ಸುವೇಗ ತಂದು ಧರ್ಮಜನ ಮುಂದೆ ತೋರಿಸಿದನಂತೆ. ಆ ಕುದುರೆ ಹೇಗೆ ಅನ್ನಿಸಿತು ಅಂತ ಹೇಳಿದರೆ, ತುರಗಮೇದಂ ಗೈಯದೊಂದಿನ ಸುಕುಂದಿನ್ನ ಶಿರದ ಮೇಲಿದೆ ತಾನಿದಂ ತಾಳಲಾರೆ ನೀವು ಪರಿಹರಿಪುದೆಂದು ನಿಜ ಕೀರ್ತಿ ಹಯರೂಪದಿಂ ಭೂಪನಂ ಬೇಡಿಕೊಳ್ಳಲು ಪೊರೆಗೆ ಬಂದವೋಲ್ ಏಕಕರ್ಣದ ಸಿತತ್ವದಿ ಪರಿಶೋಭಿಸುವ ಶುಭ್ರವಾಜಿಯಂ ಕಾಣುತ್ತ ಅಚ್ಚರಿವಟ್ಟು ಸಕಲ ಜನ ಮೈ ತಂದು ನೋಡುತ್ತಿದ್ದುದು ಬಳಸಿ ದೆಸೆಯೊಳು ಶುಭ್ರವಾಜಿಯಂ ಕಾಣುತ್ತ ಅಚ್ಚರಿವಟ್ಟು ಸಕಲ ಜನ ಮೈ ತಂದು ನೋಡುತ್ತಿದ್ದುದು ಬಳಸಿ ದೆಸೆಯೊಳು. ಅಶ್ವಮೇಧ ಯಾಗವನ್ನು ನೀನು ಮಾಡಬೇಕು. ಧರ್ಮರಾಜನಲ್ಲಿ ಆ ಕುದುರೆ ಹೇಳಿಕೊಳ್ಳುತ್ತಾ ಇದೆಯೋ ಎನ್ನುವ ಹಾಗೆ ಭಾಸವಾಗುತ್ತಾ ಇತ್ತಂತೆ. ಅಶ್ವಮೇಧ ಯಾಗಕ್ಕಾಗಿ ನಾನು ಜನಿಸಿ ಬಂದಿದ್ದೇನೋ, ಆ ಪಾಪವನ್ನು ನನ್ನ ತಲೆ ಮೇಲೆ ಇಟ್ಟುಕೊಂಡಿದ್ದೇನೆ. ನೀನು ಅಶ್ವಮೇಧ ಯಾಗವನ್ನು ಮಾಡುವ ಮೂಲಕ ಆ ಪಾಪರಾಶಿಯನ್ನು ನೀನು ಇಳಿಸಬೇಕು ಅಂತ ಧರ್ಮರಾಯನನ್ನು ಕೇಳಿಕೊಳ್ಳುತ್ತಾ ಇದೆಯೋ ಎನ್ನುವ ಹಾಗೆ ಒಂದು ಕಿವಿಯುಳ್ಳಂತಹ ಕುದುರೆ ಧರ್ಮರಾಜನ ಮುಂದೆ ಬಂದು ನಿಂತಿತಂತೆ. ಅದರ ಮೈಬಣ್ಣ ಪೂರ್ತಿಯಾಗಿ ಬಿಳಿಯದ್ದಾಗಿತ್ತಂತೆ. ಒಂದು ಕಿವಿ ಅದು ಒಂದು ಮಾತ್ರ ಕಪ್ಪಗಿತ್ತು. ಅದನ್ನೇ ಹೇಳಿದ ಹಾಗೆ ಎಲ್ಲವೂ ಪುಣ್ಯಪ್ರದವಾಗಿದೆ. ಒಂದು ಕಿವಿ ಕಪ್ಪಗಿದೆಯಲ್ಲ, ಅದು ಪಾಪದ ಚುಕ್ಕೆಯೋ ಎನ್ನುವ ಹಾಗೆ ಅದನ್ನು ನಿವಾರಿಸು, ಅಶ್ವಮೇಧ ಮಾಡುವ ಮೂಲಕ ನನ್ನನ್ನು ನೀನು ಪುಣ್ಯಭಾಜನನ್ನಾಗಿ ಮಾಡು ಎನ್ನುವ ಹಾಗೆ ಆ ಕುದುರೆ ಧರ್ಮರಾಜನ ಮುಂದೆ ಬಂದು ನಿಂತಿತು ಅಂತ ಹೇಳ್ತಾರೆ ಕವಿಗಳು. ಪುರಕ್ಕೆ ಬಂದಂತಹ ಈ ಕುದುರೆ ಅತಿ ವಿಶೇಷವಾದ್ದು. ಬೇಕಾದಷ್ಟು ಕುದುರೆಗಳನ್ನು ಹಸ್ತಿನಾವತಿಯಲ್ಲಿ ನೋಡಿದ್ದಾರೆ, ಆದರೆ ವಿಶೇಷವಾದಂತಹ ಕುದುರೆ ಇದು. ಅಶ್ವಮೇಧ ಯಾಗಕ್ಕಾಗಿಯೇ ಸೃಜಿಸಲ್ಪಟ್ಟಂತಹ ಕುದುರೆಯೋ ಎನ್ನುವ ಹಾಗೆ
ಅಚ್ಚ ಬಿಳಿಯದಾದಂತಹ ಕುದುರೆ, 16 ಸುಳಿಗಳುಳ್ಳಂತಹ ಕುದುರೆ, ಅತ್ಯುತ್ತಮ ಲಕ್ಷಣ ಭರಿತವಾದಂತಹ ಕುದುರೆ. ಆದರೆ ಕಿವಿಯೊಂದು ಕಪ್ಪಗಿರುವಂಥದ್ದು. ಇಂತಹ ಕುದುರೆಯನ್ನು ಹಸ್ತಿನಾವತಿಯ ಜನರು ನೋಡಿರಲಿಲ್ಲ ಅಂತೆ. ಆದ್ದರಿಂದಲೇ ತಂಡೋಪತಂಡವಾಗಿ ಬಂದು ಆ ಕುದುರೆಯನ್ನು ನೋಡಬೇಕು ಎನ್ನುವ ಆಶೆಯಿಂದ ಬಂದು ನೋಡ್ತಾ ಇದ್ರಂತೆ. ಈ ರೀತಿಯಾಗಿ ಅಶ್ವಮೇಧ ಯಾಗದ ಕುದುರೆ ಹಸ್ತಿನಾವತಿಯನ್ನು ಸೇರಿತು. ಆದರೆ ಯವನಾಶ್ವನ ಜೊತೆಯಲ್ಲಿ ಕುದುರೆ ಸುವೇಗ ಮಾತ್ರ ಬಂದದ್ದಲ್ಲ, ಆತನ ಮಡದಿಯಾದಂತಹ ಪ್ರಭಾವತಿಯೂ ಬಂದಿದ್ದಾಳೆ. ಅವಳನ್ನು ಇವರು ಎದುರುಗೊಳ್ತಾರಂತೆ, ಕುಂತಿ, ದ್ರೌಪದಿಯ ಮೊದಲಾದವರು. ಮುಂದೆ ಇತ್ತಲ ಯೌವನಾಶ್ವನ ರಾಣಿ ಕಾಣಿಕೆಯನಿತ್ತು ಕುಂತಿಗೆ ನಮಿಸಿ, ಬಳಿಕ ಪಾಂಚಾಲ ಭೂಭೃತ್ಥನೂಜಯ ಚರಣ ಸೀಮೆಗಾನದಯಾಗಲ್ ಅವಳ ಗಜ ಭರಮೆಸೆದುದು. ಒತ್ತಿಡಿದ ಸಂಜೆ ಕೆಂಪಿನ ಮೇಲೆ ಕವಿದ, ಒತ್ತಿಡಿದ ಸಂಜೆ ಕೆಂಪಿನ ಮೇಲೆ ಕವಿದ ಬಲ್ಗತ್ತಲೆಯೋ, ಶೋಣಗಿರಿ ತಟಗಿಳಿವ ಕಾರ್ಮುಗಿಲ ಮೊತ್ತ ಮೊಕ ಕಮಲ ಕೆರಗುವಳಿವು ಕೊಲಮೋ, ತಳ್ಳಿರುಗೊಂಬರ್ದರ ತಿವಟಿ ಯೋ ಪೇಳೆನೆ. ಇನ್ನೊಂದೆಡೆಯಲ್ಲಿ ಯವನಾಶ್ವನ ಮಡದಿಯಾದಂತಹ ಪ್ರಭಾವತಿ ಹಸ್ತಿನಾವತಿಯ ರಾಜಮಾತೆಯಾದಂತಹ ಕುಂತಿದೇವಿಯನ್ನು ಕಾಣುತ್ತಾಳಂತೆ. ಕುಂತಿದೇವಿಯ ಪಾದಗಳಿಗೆ ತಾನು ತಂದಿರುವಂತಹ ಕಾಣಿಕೆಗಳನ್ನು ಅರ್ಪಿಸಿ ಅವಳಲ್ಲಿ ಆಶೀರ್ವಾದವನ್ನು ಬೇಡುತ್ತಾಳೆ. ಆ ನಂತರದಲ್ಲಿ ಪಾಂಡವರ ಮಡದಿಯಾದಂತಹ ದ್ರೌಪದಿ, ದ್ರುಪದ ಸುತೆ, ಅವಳನ್ನು ಕಾಣುತ್ತಾಳಂತೆ. ಅವಳಿಗೂ ಕೂಡ ಕಾಣಿಕೆಯನ್ನಿತ್ತು ಅವಳ ಪಾದಗಳಿಗೆ ನಮಸ್ಕಾರ ಮಾಡ್ತಾಳಂತೆ. ಬಿಳಿಯದಾದಂತಹ ತಾವರೆ ಬಾಗಿದಾಗ ಮೇಲಿನಿಂದ ಮುಗಿಲು ಮುಚ್ಚಿದ ಹಾಗೆ, ಅಂದರೆ ಅವಳ ಕೇಶರಾಶಿ, ಕಪ್ಪಗಾಗಿರುವಂತಹ ಕೇಶರಾಶಿ ದ್ರೌಪದಿಯ ಪಾದಕ್ಕೆ ಇವಳು ಆನತಳಾದಾಗ ಆ ಮೋಡ ಮುಚ್ಚಿದ ಹಾಗೆ, ಕೆಂದಾವರೆಯ ರೀತಿಯಾಗಿರುವಂತಹ ಅವಳ ಮುಖಕಮಲಕ್ಕೆ ಮೇಘರಾಶಿಗಳು ಮುಸುಕಿದ ಹಾಗೆ ಆ ಕಪ್ಪಗಾಗಿರುವಂತಹ ಕೂದಲು ಮುಸುಕಿತ್ತಂತೆ. ಹಾಗೆ ದ್ರೌಪದಿಯ ಪಾದಕ್ಕೆ ಆನತಳಾಗುತ್ತಾಳೆ. ಆಮೇಲೆ ಸುಭದ್ರೆಯನ್ನು ಕಾಣುತ್ತಾಳಂತೆ. ಸುಭದ್ರೆಯನ್ನು ಕಂಡು ಅವಳಿಗೂ ಕಾಣಿಕೆಯನ್ನಿತ್ತು ಅವಳ ಪಾದಗಳಿಗೂ ನಮಸ್ಕಾರ ಮಾಡ್ತಾಳಂತೆ. ಅತ್ಯಂತ ಸಂತೋಷದಿಂದ ಅವರು ಇವಳನ್ನು ತಕ್ಕೈಸಿ ಅಂತಃಪುರಕ್ಕೆ ಕರೆದುಕೊಂಡು ಹೋದರಂತೆ. ಹೀಗೆ ಇರುತ್ತಿರುವಾಗ ಶ್ರೀಕೃಷ್ಣ ಹೇಳುತ್ತಾನೆ, ಭೂವಲ್ಲಭಂ ಮುದದೊಳ್ ಆ ಯೌವನಾಶ್ವನಂ ಭಾವಿಸಿದ ಬಳಿಕ ಪಕ್ಷದ್ವಯಂ ಹರಿಹಸ್ತಿನಾವತಿಯೊಳಿರ್ದು ನೃಪವರನೊಳ್ ಇಂತೆಂದ ನಿಶ್ಚೈತ್ರ ಮಾಸಮಂ ಪೋದುದು. ಈ ವೇಳೆಯಧ್ವರ ಸಮಯವಲ್ಲವೂ, ಈ ವೇಳೆಯಧ್ವರ ಸಮಯವಲ್ಲುಪಕ್ರಮಿಸಲ್ ಆವಿರಲ್ಪನೊಂದು ತಿಂಗಳಿರ್ಪುದು ಮುಂದೆ ನೀವು ಕರೆಸಿದೊಡೆ ಬಂದಪೆ ವಂದಿಗೊದವಿದ ಸಮಸ್ತ ವಸ್ತುಗಳ ಕೊಂಡು.
ಭೂವಲ್ಲಭನಾಗಿರುವಂತಹ ಧರ್ಮರಾಯ ಅತ್ಯಂತ ಮುದದಿಂದ ಸಂತೋಷದಿಂದ ಆ ಯವನಾಶ್ವನನ್ನು ಸತ್ಕರಿಸಿದನಂತೆ. ಈ ರೀತಿಯಾಗಿ 15 ದಿನಗಳು ಕಳೆದು ಹೋಯಿತು. ಭಗವಂತನ ಜೊತೆಯಲ್ಲಿ ಇರುವುದಕ್ಕೆ ಸಮಯವನ್ನಿಟ್ಟನಂತೆ. ಯವನಾಶ್ವನೂ ಕೂಡ ಭಗವಂತನ ಜೊತೆಯಲ್ಲೇ ಇರಬೇಕು ಅಂತ ಭಾವಿಸಿದವ. 15 ದಿವಸಗಳು ಕಳೆದಾಗುವಾಗ ಶ್ರೀಹರಿ ಶ್ರೀಕೃಷ್ಣ ಧರ್ಮರಾಜನನ್ನು ಕರೆದು ಹೇಳ್ತಾನಂತೆ, 15 ದಿನಗಳು ಕಳೆದು ಹೋಯಿತು, ಈಗ ಚೈತ್ರ ಮಾಸ ಹೋಗಿ ಆಯಿತು. ಚೈತ್ರ ಮಾಸದಲ್ಲಿ ನಾವು ಮಾಡಬೇಕಾಗಿತ್ತು, ಅದು ಮಾಡಲಿಕ್ಕೆ ಆಗಲಿಲ್ಲ. ಚೈತ್ರ ಮಾಸ ಕಳೆದು ಹೋಯಿತು. ಇನ್ನು ನಮಗೆ 11 ತಿಂಗಳ ಕಾಲ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕಾಗುವುದಿಲ್ಲ. ಆ 11 ತಿಂಗಳ ಕಾಲ ನಾನು ಇಲ್ಲಿರುವುದಕ್ಕಾಗುತ್ತದೋ? ಆದ್ದರಿಂದ ನನ್ನನ್ನು ಬೀಳ್ಕೊಡಬೇಕು, ನಾನು ದ್ವಾರಾವತಿಯನ್ನು ಸೇರಿಕೊಳ್ಳಬೇಕು. 11 ತಿಂಗಳ ನಂತರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳನ್ನು ಹಿಡಿದುಕೊಂಡು ಸಮಸ್ತ ವಸ್ತುಗಳ ಕೈಗೊಂಡು ಬರ್ತೇನೆ ಅಂತ ಹೇಳ್ತಾನಂತೆ. ಎಲ್ಲ ವಸ್ತುಗಳನ್ನು ಹಿಡ್ಕೊಂಡು ನಾನು ದ್ವಾರಾವತಿಯಿಂದ ಹಸ್ತಿನಾವತಿಗೆ ಬರ್ತೇನೆ, ಆದ್ದರಿಂದ ನನ್ನನ್ನು ಬೀಳ್ಕೊಡಬೇಕು ಅಂತ ಕೇಳ್ತಾನೆ. ರಾಯನೀಕರಿಸಿದೊಡೆ ರಾಯನಿಂ ಕರೆಸಿದೊಡೆ ನಿನ್ನಯ ಮಹಾಧ್ವರ ಸಹಾಯಗೆ ಸಮಸ್ತ ವಸ್ತುವನು ಅಖಿಳ ಯಾದವ ನಿಕಾಯಮಂ ಕೂಡಿಕೊಂಡು ಸಮಸ್ತ ವಸ್ತುವನ್ ಅಖಿಳ ಯಾದವ ನಿಕಾಯಮಂ ಕೂಡಿಕೊಂಡು ತಪ್ಪವನೆ ಕಪ್ಪವನೆ ಗಂ ಸೊಯ್ದಾನದಿಂ ಹಯವನು ಈ ಯೌವನಾಶ್ವ ಭೂಪತಿ ಸಹಿತ ಕಾವುದು ಎಂದು ಆಯಮಸುತಾದಿಗಳನಂದು ಬೀಳ್ಕೊಂಡು ಕಮಲಯತಾಕ್ಷ ಬಂಧುಕೃತ್ಯದಿಂ ದ್ವಾರಕಾಪುರಕ್ಕೆ ವಿಜಯಂ ಗೀದನು. ಹೊರಡುವಂಥ ಸಂದರ್ಭದಲ್ಲಿ ಧರ್ಮರಾಜನನ್ನು ಕುರಿತು ಹೇಳುತ್ತಾನಂತೆ, ರಾಯನೀಕರಿಸಿದೊಡೆ, ನೀವು ಯಾವಾಗ ಕರೆಯುತ್ತೀಯೋ ಆ ಹೊತ್ತಿಗೆ ನಿನ್ನಯ ಮಹಾದ್ವರ ಸಹಾಯಕ್ಕೆ, ನೀನು ಮಾಡುವಂತಹ ಮಹಾದ್ವರ ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಸಹಾಯಕ್ಕಾಗಿ, ನಿನಗೆ ಸಹಾಯ ಮಾಡುವುದಕ್ಕಾಗಿ ಸಮಸ್ತ ವಸ್ತುಗಳನ್ನು ಹಿಡ್ಕೊಂಡು ಬರ್ತೇನೆ. ಅಖಿಳ ಯಾದವ ನಿಕಾಯಮಂ, ಒಂದು ಅಕ್ಷೋಹಿಣಿ ಸೇನೆ ಇದೆ, ಬೇಕಾದಷ್ಟು ಯಾದವರಿದ್ದಾರೆ, ಅವರೆಲ್ಲರನ್ನು ಕರೆದುಕೊಂಡು ಕೂಡಿಕೊಂಡು ತಪ್ಪದೆ ನಿಲ್ಲಲ್ಲಿಗೆ ಬರ್ತೇನೆ. ಅತ್ಯಂತ ಸಂತೋಷದಿಂದ ಬಂದು ನಿನ್ನನ್ನು ಸೇರಿಕೊಳ್ಳುತ್ತೇನೆ. ಅಷ್ಟರವರೆಗೆ ಅಂದರೆ 11 ತಿಂಗಳ ಕಾಲ ನೀನು ತಂದಿರುವಂತಹ ಈ ಅಶ್ವಮೇಧದ ಕುದುರೆ ಹಾಗೂ ಅದರ ಒಡೆಯನಾದಂತಹ ಯವನಾಶ್ವ ನಿನ್ನಲ್ಲಿಯೇ ಇರ್ತಾರೆ. ಅವರನ್ನು ಕಾಯ್ದುಕೊಳ್ಳುವಂತಹ ಜವಾಬ್ದಾರಿಯನ್ನು ನೀನು ಹೊರಬೇಕು. ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಎಂದು ಅವರನ್ನು ಒಡಂಬಡಿಸಿ ಯಮಸುತಾದಿಗಳನ್ನು ಬೀಳ್ಕೊಂಡು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ಯವನಾಶ್ವ ಇವರನ್ನು ಬೀಳ್ಕೊಂಡು ಅತಿ ತ್ವರಿತದಿಂದ ತನ್ನ ಜೊತೆಯಲ್ಲಿ ಇದ್ದಂತಹ ಯಾದವರನ್ನು ಸೇರಿಕೊಂಡು ದ್ವಾರಕಾಪುರಕ್ಕೆ ಶ್ರೀಕೃಷ್ಣ ಹೋದನಂತೆ. ಅಷ್ಟು ಹೊತ್ತಿಗೆ ಧರ್ಮರಾಯನಿಗೆ ಬೇಸರ ಆಗುತ್ತದೆ. ಇತ್ತಲವನಿಪನ ಸುರಹರನ ಕಳುಹಿದ ಚಿಂತೆಗಿತ್ತು ನಿಜ ಬುದ್ಧಿಯಂ ಮುಂದರಿಯದಿರೆ ಬಂದು ಮತ್ತೆ ವೇದವ್ಯಾಸ ಮುನಿ
ತಿಳುಹಲಮಲ ಮಂಟಪವನೋ ಜಯಳು ರಚಿಸಿ ತತ್ತುರಂಗಮಂ ಅಲ್ಲಿರಿಸಿ ಕಾವಲ್ಗೆ ರಥ ಮತ್ತ ಗಜ ಹಯಪದಾತಿಗಳ ಸಂದೋಹಮೋ ಸುತ್ತಲಂ ಪರುಟ ಬಿಸಿ ಕೇಳ್ದ ಆರುಷಿಯೊಳ್ ಮರುತ್ತ ನೃಪತಿಯ ಕಥೆಯನು. ಅತ್ತ ಶ್ರೀಕೃಷ್ಣ ದ್ವಾರಾವತಿಗೆ ಹೊರಟ ನಂತರದಲ್ಲಿ ಶ್ರೀಕೃಷ್ಣನನ್ನು ಅಗಲಿದ ಚಿಂತೆ ಯಮಧರ್ಮರಾಜನ ಮಗನಾದಂತಹ ಧರ್ಮರಾಜನಿಗೆ ಬಾಧಿಸುವುದಕ್ಕೆ ಪ್ರಾರಂಭ ಆಯಿತಂತೆ. ಆ ದುಃಖದಿಂದ ತನ್ನಲ್ಲಿರುವಂತಹ ನಿಜವಾದಂತಹ ಏನು ಸತ್ವ ಇದೆ ಅದರ ಅರಿವೇ ಮರೆತು ಹೋಯಿತಂತೆ ಧರ್ಮರಾಜನಿಗೆ. ಆ ಹೊತ್ತಿಗೆ ವೇದವ್ಯಾಸ ಮುನಿಗಳು ಹಸ್ತಿನಾವತಿಗೆ ಬಂದು ಸೇರಿದರಂತೆ. ಬೇಕಾದಷ್ಟು ತಿಳುವಳಿಕೆಯನ್ನು ಹೇಳಿದರಂತೆ. ಇನ್ನೊಂದು 11 ತಿಂಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ನೆನೆದಾಗ ಶ್ರೀಕೃಷ್ಣ ಬರ್ತಾನೆ ಎನ್ನುವಾಗ ನಿನಗೆ ಈ ದುಃಖಕ್ಕೆ ಕಾರಣ ಯಾಕೆ? ದುಃಖಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಅದರಿಂದ ನೀನು ಮಾಡಬೇಕಾದಂತಹ ಕರ್ತವ್ಯಗಳುಂಟು. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು, ಯಜ್ಞಮಂಟಪವು ಇದೆಲ್ಲವೂ ಆಗಬೇಕು. ಅದರಲ್ಲಿ ನಿನ್ನ ಮನಸ್ಸನ್ನು ಇಡಬೇಕು ನೀನು ಎಂದು ತಿಳುವಳಿಕೆಯನ್ನು ಹೇಳಿದರಂತೆ. ಇದನ್ನು ಕೇಳಿದಂತಹ ಧರ್ಮರಾಜ ಯಜ್ಞಮಂಟಪವನ್ನು ರಚಿಸುವುದಕ್ಕೆ ಪ್ರಾರಂಭ ಮಾಡಿದನಂತೆ. ಅದರ ಜೊತೆಯಲ್ಲಿ ಕುದುರೆಯ ರಕ್ಷಣೆಗಾಗಿ ಚದುರಂಗ ಬಲವನ್ನು ನೇಮಿಸಿದನಂತೆ. ಆ ಕುದುರೆಯನ್ನು ಅತ್ಯಂತ ಜಾಗ್ರತೆಯಿಂದ ಜತನದಿಂದ ಕಾಯಬೇಕಾದಂಥ ಅವಶ್ಯಕತೆ ಇದೆ. ಆದ್ದರಿಂದಲೇ ಅದನ್ನು ಕಾಯುವುದಕ್ಕಾಗಿ ಚದುರಂಗ ಬಲವನ್ನು ನೇಮಿಸಿದನಂತೆ. ಯಜ್ಞಮಂಟಪದಲ್ಲಿಯೇ ಆ ಕುದುರೆಯನ್ನು ಕಟ್ಟಿದನಂತೆ. ಇಷ್ಟಾದ ಮೇಲೆ ಧರ್ಮರಾಜನಿಗೆ ಒಂದು ಕತೆ ಕೇಳಬೇಕು ಅಂತ ಮನಸ್ಸಾಯ್ತಂತೆ. ಈ ಹಿಂದೆ ಅಶ್ವಮೇಧ ಯಾಗವನ್ನು ಮಾಡುವಂತಹ ಮರುತರಾಜನ ಕಥೆಯನ್ನು ನನಗೆ ಹೇಳಬೇಕು ಅಂತ ಕೇಳ್ತಾನಂತೆ. ಮರುತ ಎನ್ನುವಂತಹ ಹೆಸರೇ ಅತ್ಯಂತ ಹಿರಿಮೆಯುಳ್ಳದ್ದು. ಅಶ್ವಮೇಧ ಯಾಗವನ್ನು ಮಾಡುವವರು ಯಾವಾಗಲೂ ನೆನಪಿಸಿಕೊಳ್ಳಬೇಕಾದಂತಹ ಹೆಸರು ಅದು ಮರುತ. ಅವ ಯಜ್ಞವನ್ನು ಮಾಡಿದ್ದಾನಂತೆ. ಅದನ್ನು ನನಗೆ ವಿಸ್ತರಿಸಬೇಕು ಅಂತ ಕೇಳ್ತಾರೆ. ಕೇಳಬೇಕು, ನೀವು ಅದನ್ನು ವಿಸ್ತರಿಸಬೇಕು ಅಂತ ಕೇಳ್ತಾನಂತೆ. ಆವಾಗ ಮರುತನ ಬಗ್ಗೆ ವೇದವ್ಯಾಸ ಮುನಿಗಳು ಹೇಳುತ್ತಾರೆ. ಈ ಪ್ರಪಂಚದಲ್ಲಿ 2 ಶ್ರೇಷ್ಠವಾದಂತಹ ವಂಶಗಳಿವೆ. ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಪಾಂಡವರು ಚಂದ್ರವಂಶದಲ್ಲಿ ಉದಿಸಿ ಬಂದವರು. ಮರುತ ಸೂರ್ಯವಂಶದವ. ಸೂರ್ಯನಿಂದ ಮನುವಿನಿಂದ ಇಕ್ಷ್ವಾಕು. ಆದ್ದರಿಂದಲೇ ಇಕ್ಷ್ವಾಕು ವಂಶ ಅಂತ ಹೇಳುತ್ತಾರೆ. ಇಕ್ಷ್ವಾಕುವಿನ ಮಗ ಮಾಂದಾತ 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಒಂದು ಮನ್ವಂತರಕ್ಕೆ ಆತ ದೇವೇಂದ್ರನ ಪಟ್ಟಕ್ಕೆ ಅರ್ಹನಾಗಿದ್ದಾನೆ. ಅಶ್ವಮೇಧ ಯಾಗವನ್ನು 100 ಮಾಡಿದವರಿಗೆ ಒಂದು ಮನ್ವಂತರಕ್ಕೆ ಅವರಿಗೆ ದೇವೇಂದ್ರನ ಪಟ್ಟ ಸಿಗುತ್ತದೆ. ಕರಂದಮನಿಗೆ 1 ಮನ್ವಂತರದ ಕಾಲ ಅವನಿಗೆ ದೇವೇಂದ್ರನ ಪಟ್ಟ ಸಿಗುವುದಕ್ಕಿದೆ. ಆತನ ಮಗ ವಿಕುಕ್ಷಿಯ ಮಗನೇ ಮರುತ. ಮರುತ ಅತ್ಯಂತ ಸತ್ಯಶೀಲ, ಧರ್ಮವನ್ನು ಬಿಟ್ಟು ಒಂದು ಚೂರು ಕೂಡ ಅಲುಗಾಡುವವ ಅಲ್ಲ ಅಂತ. ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸ್ತಾ ಬಂದವ. ಹೆಚ್ಚೇನು ಅವನ ನಿಶ್ವಾಸದಿಂದಲೇ ಚತುರಂಗ ಬಲವನ್ನು ಸೃಷ್ಟಿಸಬಲ್ಲಂತಹ ಸಾಮರ್ಥ್ಯವಂತ. ಅಂತಹ ಮರುತನಿಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಮನಸ್ಸಾಯ್ತಂತೆ.
ಮಾಂಧಾತನಿಗೆ ಅಶ್ವಮೇಧ ಯಾಗಕ್ಕೆ ಪುರೋಹಿತರಾಗಿ ಬಂದವರು ಅಂಗೀರಸ ಮಹರ್ಷಿಗಳು. ಅವರ ಮಗನಾದಂತಹ ಬೃಹಸ್ಪತಿ ಆಚಾರ್ಯರು ದೇವಗುರುಗಳು. ಆದ್ದರಿಂದ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತಾದರೆ ಕುಲಪುರೋಹಿತರಾದಂತಹ ಅಂಗೀರಸರ ಮಗನಾದಂತಹ ಬೃಹಸ್ಪತಿ ಆಚಾರ್ಯರು ಮಾಡಬೇಕು ಅಂತ ಮರುತನಿಗೆ ಅನಿಸಿದಂತೆ. ಆದ್ದರಿಂದಲೇ ಬೃಹಸ್ಪತಿ ಆಚಾರ್ಯರಲ್ಲಿ ಹೋಗಿ ಕೇಳಿದರಂತೆ, ನನ್ನ ಅಶ್ವಮೇಧ ಯಾಗವನ್ನು ನಡೆಸಿಕೊಡಬೇಕು, ನೀವು ಪುರೋಹಿತರಾಗಿ ಬರಬೇಕು. ನನ್ನ ತಾತನ ಅಶ್ವಮೇಧ ಯಾಗಗಳನ್ನು ನಡೆಸಿಕೊಟ್ಟವರು ತಮ್ಮ ತಂದೆಯವರಾದಂಥ ಅಂಗೀರಸ ಮಹಾಮುನಿಗಳು, ನೀವು ಬರಬೇಕು ಅಂತ. ಬೃಹಸ್ಪತಿ ಆಚಾರ್ಯರು ಒಪ್ಪಿದರಂತೆ, ಆಗಬಹುದು ನೋಡೋಣ ಅಂತ. ಆದರೆ ದೇವೇಂದ್ರನಿಗೆ ಇದು ಗೊತ್ತಾಯಿತು. ದೇವೇಂದ್ರ ಹೇಳಿದರಂತೆ, ದೇವಗುರುಗಳಾದಂತಹ ನೀವು ಮಾನವರ ಅಶ್ವಮೇಧ ಯಾಗವನ್ನು ನೀವು ಮಾಡುವುದಕ್ಕೆ ಹೋಗಬಾರದು, ಸರಿಯಲ್ಲ ನೀವು ಹೋಗುವುದು ಅಂತ ಹೇಳಿದಾಗ ನಿರಾಕರಿಸಿದರು. ಆಗುವುದಿಲ್ಲ ಅಂತ ಹೇಳಿದರು. ದುಃಖಗೊಂಡಂತಹ ಮರುತ, ಇನ್ನು ನನಗೆ ಯಾವುದೂ ಬೇಡ, ವಾನಪ್ರಸ್ಥವನ್ನು ಸೇರ್ತೇನೆ, ಭಗವಂತನ ಜ್ಞಾನದಲ್ಲಿಯೇ ನನ್ನ ಜೀವನವನ್ನು ಕಳೀತೇನೆ, ಅದರಿಂದ ಪುಣ್ಯ ಸಂಪಾದನೆ ಮಾಡ್ತೇನೆ ಅಂತ ಹೊರಟಂತೆ. ಮಾರ್ಗ ಮಧ್ಯದಲ್ಲಿ ನಾರದರು ಸಿಕ್ಕಿದ್ರು. ನಾರದರು ಕೇಳಿದರಂತೆ, ಯಾಕಪ್ಪ ಈ ರೀತಿಯಾಗಿ ದುಗುಡದಿಂದ ಹೊರಟಿದ್ದೀರಿ? ಸವಿಸ್ತಾರವಾಗಿ ಹೇಳಿದ. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದ್ದೆ. ಬೃಹಸ್ಪತಿ ಆಚಾರ್ಯರಲ್ಲಿ ಕೇಳಿದೆ, ಒಪ್ಪಿದ್ರು. ದೇವೇಂದ್ರನ ಮಾತಿಗಾಗಿ ಆಗುವುದಿಲ್ಲ ಅಂತ ಹೇಳಿದರು. ಆದ್ದರಿಂದ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲಲ್ಲ ಎನ್ನುವ ಕಾರಣದಿಂದ ದುಃಖಿತನಾಗಿದ್ದೇನೆ. ಆದ್ದರಿಂದ ಯಾವುದು ಬೇಡ ನನಗೆ, ಭಗವಂತನ ಧ್ಯಾನದಲ್ಲಿ ಜೀವನವನ್ನು ಕಳೀತೇನೆ ಅಂತ ಹೇಳಿದಾಗ ನಾರದರು ಹೇಳಿದ್ರಂತೆ, ಮಾಡಬೇಡ, ಅಶ್ವಮೇಧ ಯಾಗವನ್ನು ಮಾಡು, ನೀನು ದಾರಿಯನ್ನು ನಾನು ತೋರಿಸ್ತೇನೆ ಅಂತ ಹೇಳಿದ್ರಂತೆ. ಹೇಗೆ ಅಂತ ಕೇಳಿದ. ಬ್ರಹ್ಮನ ಮಾನಸ ಪುತ್ರರಾಗಿ ಹುಟ್ಟಿದವರು ಅಂಗೀರಸ ಮಹಾಮುನಿಗಳು. ಅವರಿಗೆ ಮಕ್ಕಳು ಇಬ್ಬರು. ಒಬ್ಬರು ಬೃಹಸ್ಪತಿ ಆಚಾರ್ಯರು, ಅವರಿಗೆ ತಮ್ಮನಾಗಿರುವವ ಸಂವರ್ತ ಮಹಾಮುನಿ. ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ಸಂವರ್ತನನ್ನು ಕನಿಷ್ಠವಾಗಿಯೇ ನೋಡಿದರಂತೆ ಬೃಹಸ್ಪತಿ ಆಚಾರ್ಯರು. ಎಲ್ಲಿಯೂ ಅವಕಾಶಗಳೇ ಸಿಗದ ಹಾಗೆ ಮಾಡಿದರಂತೆ. ನೊಂದುಕೊಂಡಂತಹ ಸಂವರ್ತ ಅವರು ಕಾಶಿಪಟ್ಟಣವನ್ನು ಸೇರಿ ಮಂಜುನಾಥನ ಪರಮೇಶ್ವರನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರಂತೆ. ಅವರನ್ನು ನೀನು ಹೋಗಿ ಸೇರು, ಅವರಲ್ಲಿ ಮಾತನಾಡಿಸು, ನಿನ್ನ ಅಶ್ವಮೇಧ ಯಾಗವನ್ನು ಅವರು ಪೂರೈಸಿಕೊಡ್ತಾರೆ ಅಂತ ಹೇಳಿದ್ರಂತೆ. ಆದರೆ ಒಂದು ಮಾತು, ಅವರನ್ನು ಕಂಡಾಗ ನನ್ನ ಬಗ್ಗೆ ಹೇಳಿದ್ದು ಯಾರು ಅಂತ ಕೇಳಿದರೆ ನಾರದರು ಹೇಳಿದರು, ಅಗ್ನಿ ಪ್ರವೇಶ ಮಾಡಿದರು ಅಂತ ಹೇಳಬೇಕು ಅಂತ ಹೇಳಿದ್ರಂತೆ. ಭಾಳ ಸಿಟ್ಟಿನ ಮನುಷ್ಯ ಅವರು ಸಂವರ್ತ. ಆದರೆ ಇಲ್ಲೇ ಆಯಿತು ಅಂತ ಹೇಳಿದ. ಆದರೆ ಗುರುತಿಸುವುದು ಹೇಗೆ? ಕಾಶಿಯಲ್ಲಿ ಹೇಗೂ ಭಗವಂತ ಸ್ಮಶಾನದಲ್ಲಿರುವವ ಪರಮೇಶ್ವರ. ಆದ್ದರಿಂದ ಹೆಣಗಳನ್ನು ಕಂಡಾಗ ಪರಮೇಶ್ವರನಿಗೆ ಯಾವುದೇ ರೀತಿಯ ಹೆಸರಿಕೆ ಆಗುವುದಿಲ್ಲ. ಹೊರಬಾಹೆಯಲ್ಲಿರುವಂತಹ ಬಾಗಿಲಿನ ಎದುರಿಗೆ ಜೀರ್ಣವಾದಂತಹ ಒಂದು ಹೆಣವನ್ನು ತಂದು ಇಡು. ಜನರೆಲ್ಲ ಅದನ್ನು ಗಮನಿಸುವುದೇ ಇಲ್ಲ, ಒಳಗೆ ಹೊರಗೆ ಹೋಗುತ್ತಾ ಇರ್ತಾರೆ. ಆದರೆ ಯಾರು ಅದನ್ನು ನೋಡಿ ಹಿಂದಕ್ಕೆ ಹೋಗುತ್ತಾರೋ ಅವರು ಸಂವರ್ತ ಅಂತ ತಿಳಿ ಅಂತ ಹೇಳಿದ್ರಂತೆ. ಅದೇ ರೀತಿಯಾಗಿ ಕಾಶಿಪಟ್ಟಣವನ್ನು ಸೇರಿದಂತಹ ಮರುತ ಅಲ್ಲಿ ಹೆಣವನ್ನಿಟ್ಟನಂತೆ. ಎಲ್ಲರೂ ಅದನ್ನು ಗೊರವೆಗೆ ತರಲಿಲ್ಲ, ಎಲ್ಲರೂ ಒಳಗೆ ಹೊರಗೆ ಹೋಗುತ್ತಾ ಇದ್ದರು. ಆದರೆ ಒಬ್ಬ ಮಾತ್ರ ಅತ್ಯಂತ ತೇಜಸ್ವಿ ಪ್ರಭಾವಲಯವುಳ್ಳಂತಹ ಒಬ್ಬ ಮುನಿವರ್ಯ ಇದನ್ನು ಕಂಡು ಹಿಂದಕ್ಕೆ ತಿರುಗಿದನಂತೆ. ಹಿಂದಕ್ಕೆ ತಿರುಗಿದಾಗ ಮರುತನಿಗೆ ಅನ್ನಿಸಿತು, ಇವರು ಸಂವರ್ತ. ಅವರ ಬೆನ್ನ ಹಿಂದೆ ಹೋಗುತ್ತಾನೆ. ಹೋದಾಗ ಬೈತಾರಂತೆ, ಹೊಡಿತಾರಂತೆ, ಇವನ ಮುಖಕ್ಕೆ ಉಗುಳ್ತಾರಂತೆ, ಹೋಗು ನನ್ನ ಹಿಂದೆ ಬರಬೇಡ ಅಂತ.
ಆದರೂ ಕೇಳದೆ ಅವರನ್ನು ಅನುಸರಿಸದನಂತೆ. ಅನುಸರಿಸಿದ ಹೊತ್ತಿನಲ್ಲಿ ನನ್ನಿಂದೇನಾಗಬೇಕು, ನನ್ನ ಬಗ್ಗೆ ಹೇಳಿದವರು ಯಾರು, ಯಾಕೆ ಬಂದೆ ಅಂತ ಕೇಳಿದ್ರಂತೆ. ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದ. ಅಶ್ವಮೇಧ ಯಾಗವನ್ನು ಮಾಡಬೇಕು. ಬೃಹಸ್ಪತಿ ಆಚಾರ್ಯರಲ್ಲಿ ಕೇಳುವಾಗ ಆಗುವುದಿಲ್ಲ ಅಂತ ಹೇಳಿದರು. ನಾರದರು ಹೇಳಿದರು, ಅಗ್ನಿಗೆ ಹಾರಿದರು ಅಂತ ಹೇಳಿದ್ನಂತೆ. ಕರುಣಾ ದೃಷ್ಟಿಯನ್ನು ಬೀರಿದ್ರಂದರೆ ಆಗಬಹುದು, ನಾನು ಮಾಡಿಕೊಡ್ತೇನೆ. ಆದರೆ ಒಂದು ವೇಳೆ ನಾನು ಮಾಡುವುದನ್ನು ತಿಳಿದು ದೇವೇಂದ್ರನಿಂದ ಹೇಳಿಸಿದರೆ, ಬೃಹಸ್ಪತಿ ಆಚಾರ್ಯರು ಮಾಡ್ತಾರೆ ಅಂತ ಹೇಳಿದರೆ ಏನು ಮಾಡ್ತೀವಿ ಅಂತ ಕೇಳಿದ್ರಂತೆ. ನಿಮ್ಮನ್ನು ಬಿಟ್ಟು ಬೇರೆಯವರಿಂದ ಮಾಡಿಸುವುದಿಲ್ಲ ನಾನು. ಒಂದು ವೇಳೆ ಬೇರೆಯವರಿಗೆ ಮಾಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ರೆ ನನಗೆ ಬ್ರಹ್ಮಹತ್ಯಾ ದೋಷ ಬರಲಿ ಅಂತ ಪ್ರಮಾಣ ಮಾಡಿದನಂತೆ ಮರುತ. ಆದೀತು ಅಂತ ಹೇಳಿದರು. ಆವಾಗ ಹೇಳಿದ್ರಂತೆ, ಹೋಗು, ಹಿಮಾಚಲ ಪರ್ವತವನ್ನು ಸೇರು, ಭಗವಂತನನ್ನು ಸೇವಿಸು, ನಿನಗೆ ಸಕಲ ಐಶ್ವರ್ಯವನ್ನು ಕೊಡ್ತಾನೆ ನಿನ್ನ ಯಾಗಕ್ಕಾಗಿ. ಹೋದ ಹಿಮವತ್ ಪರ್ವತದ ಬುಡದಲ್ಲಿ ನಿಂತು ಪರಮೇಶ್ವರನನ್ನು ಭಜಿಸಿದನಂತೆ. ಭಗವಂತ ಮೊರೆಯನ್ನು ಕೇಳುವಂತಹ ಭಗವಂತ. ಆರ್ತನಾಗಿ ಯಾರು ಕೇಳುತ್ತಾರೋ ಅಂಥವರಿಗೆ ಮೈದೋರಿ ಬಂದು ಬೇಡಿದ್ದನ್ನು ಕೊಡುವವ ಭಗವಂತ. ಆದ್ದರಿಂದ ಪರಮೇಶ್ವರ ಇಳಿದು ಬಂದಂತೆ. ಏನು ಅಂತ ಕೇಳಿದ. ಯಾಗ ಮಾಡಬೇಕು, ಐಶ್ವರ್ಯವನ್ನು ಕೊಡಿ ಅಂತ ಕೇಳಿದ್ನಂತೆ. ಆದೀತು ಅಂತ ಹೇಳಿ ಸಕಲ ಐಶ್ವರ್ಯವನ್ನು ಕೊಟ್ಟನಂತೆ. ಅಲ್ಲಿಯೇ ಯಜ್ಞ ಮಂಟಪವನ್ನು ಕಟ್ಟಿಸಿದ, ಯಾಗಕ್ಕೆ ಪ್ರಾರಂಭ ಮಾಡಿದ. ಸಂವರ್ತ ಮಾಡ್ತಾನೆ ಎನ್ನುವ ಸುದ್ದಿ ಬೃಹಸ್ಪತಿ ಆಚಾರ್ಯರಿಗೆ ಮುಟ್ಟಿತು. ದೇವೇಂದ್ರನಿಗೆ ಹೇಳಿದ್ರಂತೆ, ನಾನೇ ಮಾಡ್ತೇನೆ ಅಂತ ಹೇಳು ಅಂತ. ಅಗ್ನಿಯನ್ನು ಕಳಿಸಿದ್ರಂತೆ. ಹೋಗು, ಸಂವರ್ತ ಮಾಡಬಾರದು, ಬೃಹಸ್ಪತಿ ಆಚಾರ್ಯರು ಮಾಡ್ತಾರೆ ಅಂತ ಬಂದು ಹೇಳಿದಾಗ ಹೇಳ್ತಾನಂತೆ, ಅವರಲ್ಲಿ ಕೇಳಿದ್ದಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಆದ್ದರಿಂದ ಇವರಲ್ಲಿ ಮಾಡಿಸ್ತಾ ಇದ್ದೇನೆ, ತೊಂದರೆ ಕೊಡಬೇಡ ಅಂತ. ಸಂವರ್ತ ಮುನಿಗಳಿಗೆ ಸಿಟ್ಟು ಬಂತು. ಅವರಲ್ಲಿ ಏನು ನೀನು ವಿನಯದಲ್ಲಿ ಮಾತನಾಡಿಸ್ತಿ, ಮಾಡೋದನ್ನು ಮಾಡಲಿ, ನಾನು ಮಾಡ್ತೇನೆ, ಹೋಗಿ ಹೇಳು, ಇಲ್ಲದಿದ್ದರೆ ನನ್ನ ತಪೋಜ್ವಾಲೆಯಿಂದ ಈ ಅಗ್ನಿಯನ್ನು ಸುಡುತ್ತೇನೆ ಅಂತ ಹೇಳಿದ್ರಂತೆ. ಹೆದರಿಕೊಂಡಂಥ ಅಗ್ನಿ ಓಡಿದರಂತೆ. ದೇವೇಂದ್ರನಲ್ಲಿ ಹೇಳಿದಾಗ, ಇನ್ನೊಮ್ಮೆ ಹೋಗು, ನನ್ನ ವಜ್ರಾಯುಧದ ಘಾತಕ್ಕೆ ತುತ್ತಾಗುತ್ತಾನೆ ಮರುತ ಅಂತ ಹೇಳು ಅಂತ ಹೇಳಿದ್ರಂತೆ. ಅಗ್ನಿ ಬರಲಿಲ್ಲ ಹೆದರಿಕೆಯಿಂದ. ಆದ್ದರಿಂದ ಇನ್ನೊಬ್ಬನನ್ನು ಕಳಿಸಿದ್ದೇನಂತೆ, ಧೃತರಾಷ್ಟ್ರ ಎನ್ನುವ ಗಂಧರ್ವ. ಅವ ಬಂದು ಹೇಳಿದಾಗ ಸಂವರ್ತ ಮುನಿಗಳು, ದೇವಾದಿ ದೇವತೆಗಳನ್ನು ಎಲ್ಲರನ್ನೂ ನಾನು ಶಿಕ್ಷಿಸ್ತೇನೆ ಅಂತ ಹೇಳಿದ್ರಂತೆ. ಇದರಿಂದ ಸಿಟ್ಟುಗೊಂಡಂಥ ದೇವೇಂದ್ರ ತನ್ನ ವಜ್ರಾಯುಧವನ್ನು ಹಿಡಿದು ಯುದ್ಧಕ್ಕಾಗಿ ಬರ್ತಾನೆ ಮರುತನಲ್ಲಿ. ಬರುವಂಥ ದೇವೇಂದ್ರಾದಿಗಳನ್ನೆಲ್ಲ ಇವರು ಅಲ್ಲಿಯೇ ನಿಲ್ಲುವ ಹಾಗೆ ಮಾಡಿದರಂತೆ. ಅವರಿಗೆ ಚಲನೆಯೇ ಇಲ್ಲದ ಹಾಗಾಯ್ತಂತೆ. ಆ ಹೊತ್ತಿಗೆ ಮರುತ ಕೇಳಿಕೊಂಡಂತೆ, ಆವಿರ್ಭಾಗವನ್ನು ತಿನ್ನಬೇಕಾದಂತಹ ದೇವತೆಗಳೆಲ್ಲ ಹೀಗಾದರೆ ನಾನು ಯಜ್ಞ ಹೇಗೆ ಮಾಡಲಿ, ಯಜ್ಞ ಮಾಡುವುದು ಸಾಧ್ಯವೇ? ಆದ್ದರಿಂದ ಅವರಿಗೆ ಚಲನೆಯನ್ನು ಕೊಡಬೇಕು, ನನ್ನ ಮೇಲಿರುವಂತಹ ಸಿಟ್ಟನ್ನು ತಣಿಸಬೇಕು ಅಂತ ಕೇಳಿಕೊಂಡಂತೆ. ಅದರಂತೆ ಅವರಿಗೆ ಚಲನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದೇವೇಂದ್ರ ಕೂಡ ಮನಪರಿವರ್ತಿತಗೊಂಡು ಮರುತನ ಯಜ್ಞಕ್ಕೆ ಶಶರೀರನಾಗಿ ಬಂದು ಹವಿಸ್ಸನ್ನು ಪಡೆದನಂತೆ. ಹಾಗೆ ಹವಿಸ್ಸನ್ನು ಪಡೆದು ಬೇಕಾದ ವರಗಳನ್ನು ಕೊಟ್ಟ ಅಂತಹ ಶ್ರೇಷ್ಠನಾದಂತಹ ಮರುತ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ದಾನಗಳನ್ನು ಕೊಟ್ಟನಂತೆ. ದಾನವನ್ನು ಕೊಟ್ಟಂತಹ ಧನವನ್ನು ಹಿಡ್ಕೊಂಡು ಹೋಗಲಿಕ್ಕಾಗದೆ ಅಲ್ಲಲ್ಲಿ ದಾನ ಪಡೆದವರು ಬಿಟ್ಟು ಹೋದರಂತೆ. ಆಮೇಲೆ ಉಳಿದುದೆಲ್ಲವನ್ನು ಸಂವರ್ತ ಮುನಿಗಳಿಗೆ ಸಮರ್ಪಿಸಿದನಂತೆ ಮರುತ. ಕೃತಕೃತ್ಯನಾದೆ ಅಂತ ಹೇಳಿದ. ಇದು ಮರುತನ ಕಥೆ. ಹೀಗೆ ಯಾಗವನ್ನು ಮಾಡಿದಂತಹ ಅಲ್ಲಿ ಬಿದ್ದಿರುವಂತಹ ಎಲ್ಲ ಐಶ್ವರ್ಯವೂ ಕೂಡ ಅಲ್ಲೇ ಇದೆ. ಅಂದರೆ ದಾನ ಪಡೆದಂತಹ ಬ್ರಾಹ್ಮಣರಿಗೆ ಹಿಡಿದುಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಅಂತಹ ಯಾಗವನ್ನು ಮರುತ ಮಾಡಿದ್ದಾನೆ. ಅದೇ ಯಾಗವನ್ನು ನೀನು ಮಾಡುವುದಕ್ಕೂ ಹೊರಟಿದ್ದೀ ಎಂದು ಹೇಳಿದಾಗ ಸಂತುಷ್ಟನಾದಂತಹ ಆತ ಜಿಜ್ಞಾಸುವಾಗಿ ಕೇಳ್ತಾನಂತೆ, ನನಗೆ ಧರ್ಮಬೋಧೆಯನ್ನು ಮಾಡಿ ಅಂತ. ವರ್ಣಾಶ್ರಮ ಧರ್ಮ ಅಂದರೆ ಏನು ಅಂತ ಕೇಳ್ತಾನೆ. ಸಾರ್ವನಿಗಮಾರ್ಥಮಂ ತಿಳಿದು
ಸಾರ್ವನಿಗಮಾರ್ಥಮಂ ತಿಳಿದು ಸತ್ಕರ್ಮಮಂ ಸರ್ವಕಾಲಂ ಗೈದು ಪರವಧೋ ವಿಷಯಮಂ ಸಾರ್ವಚಿಂತೆಯನುಳಿದು ಲೋಕಾಪವಾದಮಂ ಪರಿಹರಿಸಿ ಪರರೊಡವೆಗೆ ಪಾರ್ವನಲ್ಲದೆ ಸದಾಚಾರದಿಂ ನಡೆದೊಡೆ ಆ ಪಾರ್ವನು ಇಹದೊಳ್ ಕೀರ್ತಿಪರನಾಗಿ ಬಳಿಕವಂ ಪಾರ್ವನುತ್ತ ಉತ್ತಮಗತಿಗೆ ದೇಹ ಅವಸಾನದುಳ್ ನೃಪಾಲ ಕೇಳೆಂದ ಧರ್ಮರಾಜ ಜಿಜ್ಞಾಸುವಾಗಿದ್ದಾನೆ. ಜ್ಞಾನಿಗಳಾದಂಥ ವೇದವ್ಯಾಸರಲ್ಲಿ ಕೇಳುತ್ತಾನೆ, ವರ್ಣಾಶ್ರಮ ಧರ್ಮ ಅಂದರೆ ಏನು? ಮೊದಲಾಗಿ ಹೇಳುತ್ತಾರೆ, ಶ್ರೇಷ್ಠವಾದಂತಹ ಬ್ರಾಹ್ಮಣ ಅವ ಏನು ಮಾಡಬೇಕು? ನಿಗಮಾರ್ಥಪರನಾಗಿರಬೇಕು, ವೇದಾಧ್ಯಯನ, ಪುರಾಣ, ಶಾಸ್ತ್ರ ಇವುಗಳಲ್ಲಿ ನಿರತನಾಗಿರಬೇಕಂತೆ. ಅದರ ಜೊತೆಯಲ್ಲಿ ಸತ್ಕರ್ಮಗಳನ್ನೇ ಮಾಡಬೇಕು. ಸರ್ವಕಾಲದಲ್ಲಿಯೂ ಸತ್ಕರ್ಮಗಳನ್ನು ಮಾಡುತ್ತಾ ಪರವಧುಗಳನ್ನು ಕನಸಿನಲ್ಲಿಯೂ ತಾನು ಎಣಿಸಬಾರದು. ಎಲ್ಲ ಚಿಂತೆಯನ್ನೂ ಬಿಟ್ಟು ಭಗವಂತನಲ್ಲಿಯೇ ತಾನು ನೆಲೆಗೊಳ್ಳಬೇಕು ಎನ್ನುವ ಹಾಗೆ ಇದ್ದುಕೊಂಡು ಯಾವುದೇ ಲೋಕದ ಅಪವಾದಗಳು ತನ್ನ ಮೇಲೆ ಬರದ ಹಾಗೆ ಪರರ ಒಡವೆಗೆ ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸಬೇಕು ಅಂತ ಯಾವಾಗಲೂ ಬಯಸಬಾರದು. ಪರರೊಡವೆಗೆ ಮನಸ್ಸು ಮಾಡಬಾರದು. ಸದಾಚಾರದಿಂದ, ಸದಾ ಆಚಾರದಿಂದಲೇ ಅವನು ಬದುಕಬೇಕು. ಹಾಗೆ ನಡೆದೊಡೆ ಪಾರ್ವನ್ ಇಹದೊಳ್, ಆ ಬ್ರಾಹ್ಮಣನು ಇಹದಲ್ಲಿ ಲೌಕಿಕವಾಗಿ ಅವ ಕೀರ್ತಿಯನ್ನು ಸಂಪಾದನೆ ಮಾಡ್ತಾನೆ, ಪರದಲ್ಲಿ ಸುಗತಿ ಒಳ್ಳೆಯ ಗತಿಯನ್ನು ಪಡೀತಾನೆ, ಭಗವಂತನನ್ನು ಸೇರ್ತಾನೆ. ದೇಹ ಅವಸಾನದಲ್ಲಿ ಆತ ಭಗವಂತನನ್ನು ಸೇರುವುದಕ್ಕೆ ಈ ಸದಾಚಾರ, ಸತ್ಕರ್ಮ ಹಾಗೂ ವೇದ, ಉಪನಿಷತ್ತು, ಶಾಸ್ತ್ರ, ಪುರಾಣ ಇವುಗಳಲ್ಲೇ ತನ್ನನ್ನು ತಾನು ವ್ಯಯಿಸಿಕೊಂಡಂತಹ ಪುಣ್ಯ ಭಾಗ ಆತನಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಕ್ಷತ್ರಿಯ ಏನಾಗಬೇಕು? ಸರ್ವಧರ್ಮಗಳ ಅರಿದು ಓವಿದುಡೆ ರಣಕ್ಕೆ ಸರ್ವನಲ್ಲದೊಡೆ ಆತ್ಮವಿದಾವದೊಳ್ ಗಿಡಗಳ್ ಸರ್ವಂ ಪಡೆದು ಕ್ಷತ್ರಿಯಂ ಕಾದಿ ಮಡಿದೊಡೆ ಸೂರ್ಯಗೊಂಬನ ಮರಾವತಿಯನು ದುರ್ವಚನಮಂ ನುಡಿಯದತಿಗಳ ಕೆಡೆ ನಡಿಯ ದುರ್ವನದನು ದುರ್ವಚನಮಂ ನುಡಿಯದತಿಗದಿಗಳ ಕೆಡೆ ನುಡಿಯ ದುರ್ವಧನಮಂ ಕೂಡಿ ಗೋರಕ್ಷಣಂ ಮಾಳ್ಪೊದುರುವರೆಯೊಳಿದು ಕೀರ್ತಿ ವೈಶ್ಯರಿಗೆ ಪರಗತಿ ಮುಕುಂದ ಸೇವೆಯೊಳಪ್ಪುದು. ಹಾಗಾದರೆ ಕ್ಷತ್ರಿಯರು ಹೇಗಿರಬೇಕು? ಚತುರ್ವರ್ಣದವರ ಎಲ್ಲ ಗುಣಗಳನ್ನೂ ಅವ ಅರಿತಿರಬೇಕು. ಯಾರು ಯಾವುದನ್ನು ಮಾಡಬೇಕು ಎನ್ನುವುದನ್ನು ಅವ ತಿಳಿದಿರಬೇಕು.
ಅದಕ್ಕೆ ಸರಿಯಾಗಿ ಅವರು ನಡೆಯುವ ಹಾಗೆ ಇವ ನೋಡಿಕೊಳ್ಳಬೇಕು. ಕ್ಷತ್ರಿಯರು ಭುಜದಿಂದ ಹುಟ್ಟಿಕೊಂಡವರು. ಎಲ್ಲಿ ರಕ್ಷಣೆಯ ಅಗತ್ಯ ಇದೆಯೋ ಅಲ್ಲಿ ರಕ್ಷಣೆಯನ್ನು ಕೊಡಬೇಕು. ಸಿಸ್ಟರನ್ನು ರಕ್ಷಿಸುವಂತಹ ಕಾರ್ಯಭಾರ ಅವನಿಗೇ ಇರುವುದು. ಸರ್ವಧರ್ಮಗಳನ್ನು ಅವನು ಸಮಭಾವದಿಂದ ನೋಡಬೇಕು. ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರನ್ನು ಸತ್ಕರಿಸಬೇಕು. ಹಾಗಂತ ಯುದ್ಧ ಬಂದಾಗ ಹೇಡಿಯ ಹಾಗೆ ಹಿಂಜರಿಯುವ ಹಾಗಿಲ್ಲ. ಯುದ್ಧವನ್ನು ಮಾಡುತ್ತಾ ಅವನು ರಣರಂಗದಲ್ಲಿಯೇ ಒಂದು ವೇಳೆ ಮಡಿದನಾದೊಡೆ ದೇವಲೋಕವನ್ನು ಸೂರೆಗೊಳ್ಳುತ್ತಾನಂತೆ. ಅದನ್ನೇ ಹೇಳ್ತಾರೆ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ ಅಂತ ಅಲ್ಲ. ಆ ಕೀರ್ತಿ ಬರ್ತದೆ, ನರಕ ಬರ್ತದೆ. ಆದ್ದರಿಂದ ಒಬ್ಬ ಒಳ್ಳೆಯ ಕ್ಷತ್ರಿಯವ ಏನು ಮಾಡಬೇಕು? ಎಲ್ಲ ಧರ್ಮದವರನ್ನೂ ಒಂದಾಗಿ ನೋಡಬೇಕು. ಭಗವಂತನಲ್ಲಿಯೇ ಭಗವಂತನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಎನ್ನುವಂತಹ ಭಾವವನಲ್ಲಿ ಇರಬೇಕು. ಕ್ಷತ್ರಿಯತ್ವಕ್ಕೆ ಸರಿಯಾಗಿ ಯೋಧನಾಗಿ ಅವನು ರಣರಂಗದಲ್ಲಿ ಮೆರಿಬೇಕು. ಹಾಗಾದರೆ ಮೂರನೆಯದ್ದಾದಂಥ ಐಶ್ವರ್ಯ ಏನು ಮಾಡಬೇಕು? ಹೆಚ್ಚಿನದ್ದಾದಂತಹ ಲಾಭಕ್ಕೆ ಆಶೆ ಪಡದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲಾಭವನ್ನು ಇಟ್ಟುಕೊಂಡು ಅವ ವ್ಯವಹರಿಸಬೇಕು. ಮನೆಗೆ ಬಂದಂತಹ ಅತಿಥಿಗಳನ್ನು, ಅಭ್ಯಾಗತರನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅವರನ್ನು ಉಪಚರಿಸಬೇಕು. ಅತಿಥಿಗಳ ಯಾವುದೇ ರೀತಿಯ ಕೆಡೆನುಡಿಗಳನ್ನು, ಕೆಟ್ಟ ಪದಗಳನ್ನು ಅವ ಬಳಸಲೇಬಾರದು. ದುರ್ವಚನಗಳನ್ನು, ಕೆಟ್ಟದ್ದಾದಂತಹ ಮಾತುಗಳನ್ನು ಅವ ಆಡಬಾರದು. ಅವನಲ್ಲಿರುವಂತಹ ಧನವನ್ನು ಗೋರಕ್ಷಣೆಗಾಗಿ ವಿನಿಯೋಗಿಸಬೇಕು. ಅಷ್ಟು ಮಾತ್ರ ಅಲ್ಲ, ಕೃಷಿಗೆ ಬೇಕಾದ ಹಾಗೆ ಅವನು ಉಪಯುಕ್ತನಾಗಬೇಕು. ಅಂಥವನು ಭಗವಂತನನ್ನು ನೆನೆಯುತ್ತಾ ಇದ್ದರೆ ಅಂತಹ ವೈಶ್ಯರಿಗೆ ಪರಗತಿ ಮುಕುಂದ ಸೇವೆಯೊಳಪುದು. ಪರಗತಿಯಲ್ಲಿ ಮುಕುಂದನ ಸೇವೆಗೈಯುವಂತಹ ಅವಕಾಶ ಲಭಿಸ್ತದೆ ಅಂತೆ. ಹಾಗಾದರೆ ಶೂದ್ರರು ಹೇಗಿರಬೇಕು? ಈ ಮೂರೂ ಪಂಗಡದವರನ್ನು ಕೂಡ ಸೇವಿಸುತ್ತಾ ಭಗವಂತನನ್ನು ನೆನೆಸುತ್ತಾ ತನ್ನ ಉದ್ಯೋಗದಲ್ಲಿ ಯಾವುದೇ ಕೀಳರಿಮೆಯನ್ನು ಇಟ್ಟುಕೊಳ್ಳದೆ ಅವನು ಭಗವಂತನನ್ನು ಪೂಜಿಸ್ತಾ ಇದ್ದರೆ ಅವನಿಗೆ ಉತ್ತಮ ಗತಿ ಲಭಿಸ್ತದೆ ಅಂತ ಹೇಳುತ್ತಾರೆ. ಹಾಗಾದರೆ ಮಹಿಳೆಯರು ಏನು ಮಾಡಬೇಕು? ನಿಜನಾಥ ಪತಿದೈವಮೆಂದರಿದು ನಡೆಬಸತಿಗಹುದು. ಪತಿದೈವಮಂ ಎಂದರಿದು ನಡೆವಸತಿಗಹುದು. ಪರಗತಿಯಲ್ಲದಂಗನೆಯ ಅತಿ ಸಾಹಸಿಗಳ್ ಅವರ ಕೃತಕಶೀಲಂಗಳಂ ನಂಬಲಾಗದು. ಮೇನ್ ಸ್ವತಂತ್ರಮಂ ಕುಡಲಾಗದು. ಪಿತನಿಂದೆ ಬಾಲ್ಯದೊಳ್ ಪತಿಯಿಂದೆ ಪ್ರಾಯದೊಳ್ ಸುತನಿಂದೆ ವೃದ್ಧಾಪ್ಯದೊಳ್ ಕುಲಸ್ತ್ರೀ ಸುರಕ್ಷಿತೆಯಾಗದಿರ್ದೊಡವಳಿಂದೆ ನಿಜವಂಶಕುಪಹತಿ ಬಾರದಿರದೆಳೆಯೊಳು. ಅವಳು ನಿಜನಾಥ ಭೀತೆಯಾಗಿರಬೇಕಂತೆ. ತನ್ನ ಗಂಡನಿಗೆ ಹೆದರುವಂಥವಳಾಗಿರಬೇಕು. ಸುಚರಿತ್ರೆಯಾಗಿರಬೇಕು. ಒಳ್ಳೆಯ ಚರಿತ್ರೆಯನ್ನು ಇಟ್ಟುಕೊಂಡವಳಿರಬೇಕು. ಗುಣವತಿಯಾಗಿರಬೇಕು. ಜನಾಪವಾದಕ್ಕೆ ವಿರಹಿತಳಾಗಿರಬೇಕು. ಅಂದರೆ ಅವಳ ಮೇಲೆ ಯಾವುದೇ ಜನಾಪವಾದಗಳು ಬರದ ಹಾಗೆ ಅವಳು ನಡ್ಕೊಳ್ಳಬೇಕು. ಅಂತಹ ನಾರಿಗೆ ಜನಾರ್ದನಾದಿ
ಅಂದರೆ ಭಗವಂತನಾದರೂ ಸರಿಯೇ, ದೇವತೆಗಳಾದರೂ ಸರಿಯೇ, ಅವರು ವಂದಿಸ್ತಾರಂತೆ, ಅವರು ಕೈ ಮುಗಿತಾರಂತೆ. ನಾವು ಕೇಳಿದ್ದೇವೆ, ಅತ್ರಿ ಮಹರ್ಷಿಗಳಲ್ಲಿಗೆ ತ್ರಿಮೂರ್ತಿಗಳು ಹೋದಾಗ ಅನುಸೂಯೆ ಅವರನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ತನ್ನ ಎದೆ ಹಾಲನ್ನು ಉಣಿಸಿದಳಂತೆ ತ್ರಿಮೂರ್ತಿಗಳಿಗೆ. ಅಂದರೆ ದೇವರಾಗಿ ಬಂದವರನ್ನು ಕೂಡ ಮಕ್ಕಳನ್ನಾಗಿ ಮಾಡಿಕೊಳ್ಳಬಲ್ಲಂಥ ಶಕ್ತಿಯನ್ನು ಸಂಪಾದನೆ ಮಾಡಿದ್ದಾಳೆ ಅವಳು ಅನುಸೂಯೆ. ಅವರಿಂದಲೇ ಬಂದಂತಹ ಮಕ್ಕಳು ಚಂದ್ರ, ಆಮೇಲೆ ಚಂದ್ರ ಹುಟ್ಟಿಕೊಂಡದ್ದೇ ಅಲ್ಲಿಂದ. ಅಂತಹ ಅನುಸೂಯೆ ಅಂತವಳಿಗೆ ಭಗವಂತನೇ ಮಕ್ಕಳಾಗಿ ಅವಳನ್ನು ಸೇವಿಸಿದನಂತೆ. ಅಂತಹ ಸತಿಶಿರೋಮಣಿಯವಳು. ಆದ್ದರಿಂದ ಪತಿಯೇ ದೈವವೆಂದರಿದು ಪತಿಯನ್ನು ದೇವರೆಂದು ಭಾವಿಸಿ ಸೇವಿಸಬೇಕಂತೆ. ಅಂತಹ ಸತಿಗೆ ಅಹುದು ಪರಗತಿ, ಅಂದರೆ ಸತ್ತ ಮೇಲೆ ಅವಳು ಉತ್ತಮ ಗತಿಯನ್ನು ಸೇರ್ತಾಳಂತೆ. ಯಾರು ಕೃತಕ ಶೀಲಗಳನ್ನು ಇಟ್ಟುಕೊಂಡಿರ್ತಾರೋ, ಅಂದರೆ ಶೀಲವಂತರಾಗಿರುವುದಿಲ್ಲ ಅವರು, ಅಂಥವರಿಗೆ ಯಾವುದೇ ಗತಿಗಳು ಇರುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಹಿಂದೆ ಮನು ಒಂದು ಸೂತ್ರವನ್ನು ಮಾಡಿದನಂತೆ. ಪಿತನಿಂದ ಬಾಲ್ಯದೊಳು, ಬಾಲ್ಯದಲ್ಲಿ ಹೆಣ್ಣು ತಂದೆಯಿಂದ ರಕ್ಷಿಸಲ್ಪಡಬೇಕಂತೆ. ಪ್ರಾಯಕ್ಕೆ ಬಂದಾಗ ತನ್ನ ಗಂಡನಿಂದ ರಕ್ಷಿಸಲ್ಪಡಬೇಕು. ವೃದ್ಧೆಯಾದ ಮೇಲೆ ತನ್ನ ಮಕ್ಕಳಿಂದ ರಕ್ಷಿಸಲ್ಪಡಬೇಕಂತೆ. ಅಂತಹ ಹೆಣ್ಣು ನಿಜವಾಗಿಯೂ ಪರದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೀತಾಳಂತೆ. ಅದೇ ರೀತಿಯಾಗಿ ಅವಳು ಹೇಗಿರಬೇಕು? ಮಾವಂಗೆ ಭಾವಂಗೆ. ಮಾವಂಗೆ ಭಾವಂಗೆ ಮೇಣ್ ಅತ್ತೆಗೈದೆ ಸಂಭಾವಿಸುತ್ತೆ ಸೇವಿಸುತ್ತೆ ಕಾಂತಂಗೆ ಸುರತ ಸಂಭೀವನವನೀವ ನವಯುವತಿಯ ಲಕ್ಷಣ ಸುಕೃತ ಬಲವಂತಲ್ಲದೆ ಪಾವಿನಂತಾವಿನಂತಡಿಗಡಿಗೆ ಮೊರೆದೆದ್ದು ಢಾವರಿಸಿ ಶೀವರಿಸಿ ಮನೆ ಕೆಲಸ ಮಂಗೆಯ್ಯಲ್ದ ಮನೆ ಕೆಲಸ ಮಂಗೆಯ್ಯದ ಆ ವನಿತೆ ಸಾವನಿತೆ ಲೇಸನಿಸದಿಹಳೆ ತದ್ಪತಿಗೆ ತದ್ಗುರು ಜನಕ್ಕೆ. ಮನೆಗೆ ಬಂದಂತಹ ಹೆಣ್ಣು ಹೇಗಿರಬೇಕು ಅಂತ ಹೇಳ್ತಾರೆ. ಮಾವಂಗೆ ಅಂದರೆ ಗಂಡನ ಅಪ್ಪನಿಗೆ, ಭಾವಂಗೆ ಗಂಡನ ಅಣ್ಣನಿಗೆ, ಮೇಣ್ ಅತ್ತೆಗೆ ಅವರನ್ನು ಸಂಭಾವಿಸಬೇಕಂತೆ. ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಬೇಕು, ಸೇವಿಸಬೇಕು. ತನ್ನ ಗಂಡನಿಗೆ ಅನುರಕ್ತಳಾಗಿ ಅನುರೂಪಳಾಗಿ ಅವಳು ವರ್ತಿಸಬೇಕು. ಅಂಥವರಿಗೆ ಸತ್ಕುಲ ಪ್ರಸೂತಿಯಾದಂತಹ ಅವಳು ಒಳ್ಳೆಯ ಗತಿಯನ್ನು ಸೇರ್ತಾಳೆ. ಇನ್ನು ಮನೆಯಲ್ಲಿ ಯಾವಾಗಲೂ ಸಿಡುಕುತ್ತಾ ಇರುವಂಥವಳು, ಸೀವರಿಸಿ ಸಿಡುಕುತ್ತಾ ಇರ್ತಾಳೆ, ಮನೆ ಕೆಲಸಗಳನ್ನು ಮಾಡುವುದಿಲ್ಲ, ಯಾವಾಗ ನೋಡಿದರೂ ಇನ್ನೊಬ್ಬರ ಜೊತೆಯಲ್ಲಿ ಮಾತನಾಡುತ್ತಾ ಇರುವಂಥವಳು, ಅಂಥವರಿಗೆ ಯಾವುದೇ ಫಲಗಳು ಸಿಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ವೇದವ್ಯಾಸ ಮುನಿಗಳು ಯಾರಿಗೆಲ್ಲ ಮೇಲಿನ ಪದವಿ ಸಿಗಬಹುದು ಎನ್ನುವುದನ್ನು ವಿವರಿಸ್ತಾರಂತೆ. ಹಾಗಾದರೆ ರಾಜಧರ್ಮ ಅಂದರೆ ಏನು ಅಂತ ಕೇಳುತ್ತಾರೆ. ಭೂಪಾಲ ಕೇಳ್ ಧರ್ಮಸಾರವಿದು ಜಗದೊಳ್ ಮಹೀಪತಿಗಳರ್ಥಲೋಲುಪ್ತಿಯಿಂ ತಮ್ಮಯ
ಸಮೀಪದುಳ್ ದೂರತರತರೋ ನಾಸ್ತಿಕರನೈದೆ ಪಿಸುಣರನಸೂಯಕರನು ಸೋಪಚಾರದೊಳ್ ಇರಿಸಿಕೊಂಡಿರುತ್ತಿರಲ್ ಪ್ರಜಾಲೋಪಮಪ್ಪುದು ರಾಜ್ಯಮದನರಿಪ ಕೀರ್ತಿಯು ಪಾಪದಿಂದ ರಸುಗಳ್ಗಿ ಇಹ ಪರಂ ಕೆಡಗುಂ ಇದನರಿಯದಿರಬಹುದೇ ನೃಪರೂ. ವೇದವ್ಯಾಸರು ಧರ್ಮರಾಜನಿಗೆ ರಾಜ ಹೇಗಿರಬೇಕು ಅಂತ ಹೇಳುತ್ತಾರೆ. ಭೂಪಾಲ ಕೇಳ್ ಧರ್ಮಸಾರವಿದು, ಜಗದೊಳ್ ಮಹೀಪತಿಗಳಿಗೆ ರಾಜ ಎಂದಾದ ಮೇಲೆ ಆತನನ್ನು ಸೇವಿಸುವುದಕ್ಕೆ ಬೇಕಾದಷ್ಟು ಜನರು ಬಂದು ಸೇರಿಕೊಳ್ಳುತ್ತಾರೆ. ಅರ್ಥಲೋಲುಪ್ತಿಯಿಂದ, ಅಂದರೆ ಹಣವನ್ನು ಪಡೆಯುವುದಕ್ಕಾಗಿ ತಮ್ಮ ರಾಜನನ್ನು ಹೊಗಳುತ್ತಾ ಇರುವುದು. ಅಂಥವರನ್ನು ದೂರ ಇಡಬೇಕು ಅಂತ ಹೇಳೋದು. ಸಮೀಪ ಜೂತರರು ನಾಸ್ತಿಕರು, ಯಾರು ನಾಸ್ತಿಕರಿದ್ದಾರೆ, ಭಗವಂತನನ್ನೇ ನಂಬುವುದಿಲ್ಲ, ಅಂಥವರು ಬಂದು ಸೇರಿಕೊಳ್ಳುತ್ತಾರೆ. ರಾಜನನ್ನೇ ದೇವರಿಂದ ಹೇಳ್ತಾರೆ ಬೇಕಾದರೆ. ಪಿಸುಣರು, ಅಸೂಯೆ ಉಳ್ಳವರು, ಇವರೆಲ್ಲ ಬಂದು ರಾಜನನ್ನು ಸೇರಿಕೊಳ್ಳುತ್ತಾರೆ. ಕೆಟ್ಟದ್ದನ್ನೇ ರಾಜನಿಗೆ ಬೋಧಿಸ್ತಾ ಬರ್ತಾರೆ. ಪಿಸುಣರಿರಬಹುದು, ಅಸೂಯಕಾರರಿರಬಹುದು, ಸುಳ್ಳು ಹೇಳುವವರು ಇರಬಹುದು, ಹಣದ ಆಸೆಗಾಗಿ ಬಂದು ಸೇರಿಕೊಳ್ಳುವವರು ಇರಬಹುದು, ಧರ್ಮವನ್ನು ಮರೆತು ನಾಸ್ತಿಕರಾಗಿ ಭಗವಂತನೇ ಇಲ್ಲ ಅಂತ ಹೇಳುವವರು ಇರಬಹುದು. ಇವರೆಲ್ಲರನ್ನು ಒಬ್ಬ ರಾಜನಾದವ ದೂರ ಇಡಬೇಕಂತೆ. ದೂರ ಇಡದೇ ಇದ್ದರೆ ಆ ರಾಜ್ಯದಲ್ಲಿರುವಂತಹ ಜನರಿಗೂ ಹಾಗೂ ಆ ರಾಜನಿಗೂ ಅಪಕೀರ್ತಿ ಉಂಟಾಗುತ್ತದೆ. ಅಂತಹ ನೃಪರು ಅಪಕೀರ್ತಿಯನ್ನು ಸಂಪಾದಿಸಿಕೊಳ್ತಾರೆ, ಪಡೀತಾರೆ. ಆದ್ದರಿಂದ ಅವರೆಲ್ಲರನ್ನು ದೂರ ಇಡಬೇಕು ಮತ್ತು ಹೇಳುತ್ತಾರಂತೆ ಆಚಾರ ಧರ್ಮದಿ. ಆಚಾರ ಧರ್ಮದಿಂ ನಡೆಯಲರಿಯದ ವಿಪ್ರನೇಕಿ ಚಕ್ರಿಯಾಜ್ಞೆಯೋ ಮೀರಿದವನವನಿಂದೆ ನೀಚನೆ ಹರಿಪ್ರಿಯಂ ಮಾಧವನ ಪೂಜೆಗೆಯದವಂಗೆ ಸುಗತಿಯುಂಟೇ. ಈ ಚತುರ್ದಶ ಜಗದೊಳ್ ಅಂದಿರಲದಿನ್ನು, ಈ ಚತುರ್ದಶ ಜಗದೊಳಂದಿರಲದಿನ್ನು ಸಲೆ ಸೂಚಿಪೆಂ ನಿನಗೆ ಬೆಸಗುಂಬುದೆನೆ. ರಮೆ ನೆಲಸಿಗೋ ಪಚರಿಸಳಾವನ ಮನಯೊಳ್ ಎಂದು ಭೂವರಂ ಕೇಳ್ದೊಡೆ ಆ ಮುನಿ ನುಡಿದನು. ಈ ಪ್ರಪಂಚ ಅನ್ನುವಂಥದ್ದು ಸೃಷ್ಟಿಯಾದದ್ದು ಭಗವಂತನಿಂದ. ಅಲ್ಲಿರುವವರು ಆಚಾರ ಧರ್ಮದಿಂದಲೇ ನಡೀಬೇಕು. ಧರ್ಮದ ಆಚಾರ, ಧರ್ಮವನ್ನೇ ಆಚಾರವನ್ನಾಗಿಸಿಕೊಂಡಿರಬೇಕು. ಹಾಗೆ ನಡೆಯದೇ ಇದ್ದರೆ ಅದು ದೋಷ ಅನ್ನಿಸಿಕೊಳ್ಳುತ್ತದೆ. ಯಾರೇ ಆಗಿರಲಿ, ಚಕ್ರಿ ಆಜ್ಞೆಯನು ಅಂದರೆ, ಚಕ್ರಿ ಅಂದರೆ ಭಗವಂತ, ಅವನ ಆಜ್ಞೆಯನ್ನು ಮೀರಿ ಅಂದರೆ ಪ್ರಪಂಚ ಹೀಗೆ ನಡೀಬೇಕು ಎನ್ನುವಂತಹ ನಿಯತ್ತು ಅಂದರೆ ನಿಯಮ ಇರ್ತದೆ. ಅದನ್ನು ಮೀರಿ ನಡೆಯುವಂತಹ, ಅದನ್ನು ಉದ್ದಟತನದಿಂದ ಮೀರಿ ನಡೆಯುವಂತಹ ಸಾಮರ್ಥ್ಯ ಯಾರಿಗೂ ಇರುವುದಕ್ಕೂ ಸಾಧ್ಯ ಇಲ್ಲ. ಆ ಮೀರಿದರೆ
ಆ ನೀಚ ಹರಿಗೆ ಪ್ರಿಯನಾಗುವುದಿಲ್ಲ, ಭಗವಂತನಿಗೆ ಪ್ರಿಯನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಮಾಧವನ ಪೂಜೆಗೈಯ್ಯದ ಅವನಿಗೆ, ಪೂಜೆಯನ್ನು ಮಾಡದೇ ಇರುವಂಥವನಿಗೆ, ಅವನಿಗೆ ಒಳ್ಳೆಯ ಸ್ಥಾನ ಸಿಗುವುದಕ್ಕೆ ಸಾಧ್ಯ ಉಂಟೆ? ಈ ಚತುರ್ದಶ ಜಗದೊಳ್ ಈ 14 ಲೋಕಗಳಲ್ಲೂ ಕೂಡ ಭಗವಂತನ ಇಚ್ಛೆ ಏನುಂಟು ಹಾಗೆಯೇ ನಡೆಯುತ್ತಾ ಬರ್ತದೆ. ಅದನ್ನೇ ನಿನಗೆ ಹೇಳುವುದಕ್ಕೂ ಹೊರಟದ್ದು. ಅಂತಹ ಭಗವಂತನನ್ನು ಸದಾ ನಿನ್ನ ಮನಸ್ಸಿನಲ್ಲಿ ಇಟ್ಟು ನೀನು ಯಾವಾಗ ಪೂಜಿಸ್ತಾ ಸತ್ಯ ಧರ್ಮವನ್ನು ನೀನು ಪಾಲಿಸ್ತಾ, ಅದೇ ರೀತಿಯಾಗಿ ಯಾರು ಪಿಸುಣರಿದ್ದಾರೆ, ಯಾರು ಅಸೂಯಪರರಿದ್ದಾರೆ, ಯಾರು ಕಳ್ಳರಿದ್ದಾರೆ, ಯಾರು ಸುಳ್ಳರಿದ್ದಾರೆ, ಯಾರು ಅರ್ಥದ ಲಾಭಕ್ಕೆ ಹಣದ ಲಾಭಕ್ಕಾಗಿ ಸುಳ್ಳು ಹೇಳುತ್ತಾರೋ ಅಂಥವರನ್ನು ಹತ್ತಿರಕ್ಕೆ ಇಟ್ಟುಕೊಳ್ಳದೆ ಧರ್ಮವನ್ನು ಆಚರಿಸ್ತಾ ಬಂದರೆ ನೀನು ಭಗವಂತನಿಗೆ ನೀನು ಹತ್ತಿರ ಆಗುತ್ತಿ ಎಂದು ಕೇಳಿದಾಗ ಕೇಳುತ್ತಾನಂತೆ, ಲಕ್ಷ್ಮಿಯ ಆವಾಸ ಸ್ಥಾನ ಯಾವುದು? ವತ್ಸ ಕೇಳ್ ಆದೊಡಿ ಧರೆಯುಳಗಿಳ ಪ್ರಾಣಿ ವತ್ಸಲನ ಸತ್ಯ ಶೌಚಾನ್ವಿತನ ಮನೆಗೆ ಶ್ರೀ ವತ್ಸಲಾಂಚನ ನರಸಿ ತೊಡವೆನಿ ಬಳವಗಂ ಪತಿಪರಾಯಣೆಯಾಗಿ ಸತ್ಸತಿಯದಲ್ಲಿ ಮುಖನಾಂಗ ವಿಕಸತ್ಸರೋಜಾಸ್ತ್ರ ಕಳುಕದ ಪುರುಷನೆಲ್ಲಿ ವಿಲಸತ್ಸಮುದ್ರಾತ್ಮಜೆ ಸರಾಗದಿಂದಲ್ಲಿ ಸುಸ್ಥಿರೆಯಾಗಿ ನೆಲಸೇರ್ಪಳು. ಆವಾಗ ವೇದವ್ಯಾಸ ಮುನಿಗಳು ಹೇಳುತ್ತಾರಂತೆ, ಈ ಧರೆಯಲ್ಲಿ ಹುಟ್ಟಿರುವಂಥ ಎಲ್ಲ ಪ್ರಾಣಿಗಳನ್ನು ಯಾರು ಪ್ರೀತಿಸ್ತಾನೋ ಅಂಥವನಿಗೆ ಲಕ್ಷ್ಮಿ ಒಲಿತಾಳಂತೆ. ಯಾರು ಸತ್ಯವಾಗಿ ತನ್ನ ಜೀವನವನ್ನು ಸತ್ಯ ಮಾರ್ಗದಿಂದ ನಡೆಸಿಕೊಂಡು ಬರ್ತಾನೋ, ಯಾರು ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಸೇವಿಸ್ತಾನೋ ಅಂತಹ ಮನೆಗೆ ವತ್ಸನ ಲಾಂಛನವನ್ನು ಅರಸಿ, ತ್ರಿವತ್ಸ ಭಗವಂತನ ಲಾಂಛನ ಅದನ್ನು ಅರಸಿಕೊಂಡು ಆ ಲಕ್ಷ್ಮೀದೇವಿ ಅವಳು ಬರ್ತಾಳಂತೆ. ಯಾವ ಮನೆಯಲ್ಲಿ ಪತಿಪರಾಯಣೆಯಾದಂತಹ ಸತಿ ಇರ್ತಾಳೋ, ಯಾವ ಮನೆಯಲ್ಲಿ ಇನ್ನೊಬ್ಬ ಹೆಣ್ಣನ್ನು ಕನಸಿನಲ್ಲಿಯೂ ಎಣಿಸದೇ ಇರುವಂತಹ ಪುರುಷನಿರ್ತಾನೋ ಆ ಮನೆಗಳಿಗೆ ಲಕ್ಷ್ಮಿ ಬರ್ತಾಳಂತೆ. ಯಾವ ಮನೆಯಲ್ಲಿ ಹಣಕ್ಕಿಂತಲೂ ಹೆಚ್ಚಾಗಿ ಧಾನ್ಯವನ್ನು ಶೇಖರಿಸ್ತಾರೋ, ಹಣ ಕೊಡುವುದಕ್ಕಿಂತ ಹೆಚ್ಚಾಗಿ ಯಾರು ಅನ್ನದಾನವನ್ನು ಮಾಡ್ತಾರೋ ಅಂಥವರ ಮನೆಗೆ ಲಕ್ಷ್ಮಿ ಬರ್ತಾಳೆ. ಮಧುರವಾದಂತಹ ಮಾತುಗಳಿಂದ ಯಾರು ಮಾತನಾಡುತ್ತಾರೋ, ಇನ್ನೊಬ್ಬರಿಗೆ ಯಾರು ಗೌರವವನ್ನು ಕೊಟ್ಟು ಅವರನ್ನು ಆದರದಿಂದ ಬರೆಸಿಕೊಳ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ಸದಾ ನಿವಾಸವನ್ನು ಮಾಡುತ್ತಾಳಂತೆ. ಹಾಗಾದರೆ ಲಕ್ಷ್ಮಿ ಹೋಗಬೇಕು ಅಂತಾದರೆ ಏನು ಮಾಡಬೇಕು? ಹೊಸ್ತಿಲೊಳು ಹೊಸ್ತಿಲೊಳರೊಳಕೆಗಳ ಮೇಲೆ ಕುಳ್ಳಿರ್ಪ ಅವನ ಮಸ್ತಕವನೆರಡು ಕೈಯಂ ತುರಿಸಿ ಕುಂಭವನ ವಿಸ್ತರದ ಜೂಜುಗಳ್ಗೆ ಎಳಸುವನ ಪಿರಿದುಂಬುವನ ನಿಂದು ನಿರ್ಗುಡಿವನ ಅಸ್ತಮಯದುದಯ ಕಾಲದೆ ನಿದ್ರೆಗೈವ ಆವನ ಆತ್ಮಸ್ತುತಿಯ ಪರನಿಂದೆಯವನ ಸಾಧಿಸಿ ಪರರ ವಸ್ತುಗಳ ಕಳುವನ
ನಿರುದ್ಯೋಗದವನ ಸಿರಿ ತೊಲಗಿದಲ್ಲದೆ ಮಾಡ್ಬಳೆ. ಲಕ್ಷ್ಮಿ ಯಾವಾಗ ತೊಲಗ್ತಾಳೆ ನಮ್ಮಲ್ಲಿಂದ? ಹೊಸ್ತಿಲಿನಲ್ಲಿ ಕೂತ್ಕೊಳ್ಳಬಾರದಂತೆ, ಮೆಟ್ಟುಗಲ್ಲಿನ ಮೇಲೆ ಕೂತ್ಕೊಳ್ಳುವುದು ಅದು ಮಾಡಬಾರದಂತೆ. ಒರಳು ಕಲ್ಲಿನ ಮೇಲೆ ಕೂತ್ಕೊಳ್ಳಬಾರದು, ಅಕ್ಕಿ ಕುಟ್ಟುವ ಒಣಕೆಯ ಮೇಲೆ ಕೂತ್ಕೊಳ್ಳಬಾರದಂತೆ. ಅದರ ಮೇಲೆ ಕುಳ್ಳಿರುಪವನ ಮನೆಯಲ್ಲಿ ಲಕ್ಷ್ಮಿ ಇರುವುದಕ್ಕೆ ಸಾಧ್ಯ ಇಲ್ಲಂತೆ. ಕೆಲವರಿಗೆ ಅಭ್ಯಾಸ ಉಂಟು ಎರಡೂ ಕೈಯಲ್ಲಿಯೂ ತನ್ನ ತಲೆಯನ್ನು ತುರಿಸಿಕೊಳ್ಳುವಂಥದ್ದು. ಅಂಥವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ವಂತೆ. ಜೂಜಾಡುವವರು, ಸುಮ್ಮನೆ ತಿರುಗಾಡಿಕೊಂಡು ತಿನ್ನುವವ, ಅವರ ಮನೆಯಲ್ಲಿ ಲಕ್ಷ್ಮಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹೊತ್ತು ಮುಳುಗುವ ಹೊತ್ತು ಅಂದರೆ ಗೋಧೂಳಿ ಲಗ್ನ, ದನಗಳು ಎಲ್ಲ ನಮ್ಮ ಹಟ್ಟಿಯನ್ನು ಸೇರುವಂತಹ ಸಮಯ, ಸೂರ್ಯ ಅಸ್ತವಾಗುವಂತಹ ಸಮಯ, ಆ ಹೊತ್ತಿನಲ್ಲಿ ಮತ್ತು ಸೂರ್ಯ ಉದಯದಲ್ಲಿ, ಈ ಹೊತ್ತಿನಲ್ಲಿ ಮಲಗುವವರ ಮನೆಯಲ್ಲಿ ಇರುವುದಿಲ್ಲವಂತೆ ಲಕ್ಷ್ಮಿ. ಆಮೇಲೆ ಯಾರು ಆತ್ಮಸ್ತುತಿಯನ್ನು ಮಾಡಿಕೊಳ್ತಾರೋ, ತಾನೇ ದೊಡ್ಡವ, ಎಲ್ಲವನ್ನು ನಾನೇ ಮಾಡಿದ್ದು, ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ಆತ್ಮಸ್ತುತಿಯನ್ನು ಯಾರು ಮಾಡಿಕೊಳ್ತಾರೋ, ಅಥವಾ ಪರನಿಂದೆ ಇನ್ನೊಬ್ಬನನ್ನು ದೂಷಿಸುವುದು, ಅವನನ್ನು ಹೀಗಳೆಯುವುದು, ಇನ್ನೊಬ್ಬರ ದೃಷ್ಟಿಯಲ್ಲಿ ಅವನನ್ನು ಕೆಳಬೀಳಿಸುವುದು, ಹೀಗೆ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪರರ ವಸ್ತುಗಳನ್ನು ಅಪಹರಿಸುವವ ಕಳ್ಳ, ನಿರುದ್ಯೋಗದವ, ಯಾವುದೇ ಕೆಲಸವನ್ನು ಮಾಡುವುದೇ ಇಲ್ಲ, ಸೋಮಾರಿ, ಅಂಥವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲವಂತೆ. ಲಕ್ಷ್ಮಿ ಇರಬೇಕು ಅಂತಾದರೆ ನಾವು ಸತ್ಯಸಂಧರಾಗಿರಬೇಕು, ಇನ್ನೊಬ್ಬರ ಬಗ್ಗೆ ನಮಗೆ ಕಳಕಳಿ ಇರಬೇಕು, ಎಲ್ಲ ಪ್ರಾಣಿಗಳ ಬಗ್ಗೆ ನಮಗೆ ದಯೆ ಇರಬೇಕು, ನಮ್ಮದನ್ನು ಉಳಿಸಿಕೊಳ್ಳುವಂಥ ಮನಸ್ಸಿರಬೇಕು, ಲಕ್ಷ್ಮಿಯ ಬಗ್ಗೆ ಹಾಗೂ ಭಗವಂತನ ಬಗ್ಗೆ ನಮಗೆ ಕಾಳಜಿ ಇರಬೇಕು, ಭಕ್ತಿ ಇರಬೇಕು. ಅಂಥವರ ಮನೆಯಲ್ಲಿ ಲಕ್ಷ್ಮಿ ನೆಲೆ ಇರುವುದಕ್ಕೆ ಸಾಧ್ಯ ಉಂಟು. ಈ ರೀತಿಯಾಗಿ ಹೇಳಿ ಆಮೇಲೆ ಇನ್ನು ಸಮಯ ಆಗುತ್ತಾ ಬಂತು, 11 ತಿಂಗಳು ಕಳೆಯುವುದಕ್ಕಾಯಿತು. ಆದ್ದರಿಂದ ಹಿಮಗಿರಿಯಿಂದ ನಾವು ಅಶ್ವಮೇಧ ಯಾಗಕ್ಕಾಗಿ ನಾವು ಆ ಧನವನ್ನು ತರಬೇಕು ಅಂತ ಮನಸ್ಸು ಮಾಡ್ತಾರೆ, ಹಾಗೆ ಹೇಳ್ತಾರೆ. ಈ ಪರಿಯೊಳ್ ಆ ಮುನಿ ಸಮಸ್ತ ಧರ್ಮಂಗಳವು ಭೂಪತಿಗೆ ವಿಸ್ತರಿಸಿ ಬಳಿಕ ಮಕಕಾಲ ಸಮೀಪ ಮಾದುಪುದು ಇನ್ನು ಹಿಮಗಿರಿಯೊಳಿರ್ಪ ಧನಮಂ ತರಿಸವೇಳ್ಬುದಿಂದು ಆ ಪರಾಶರಸುತಂ ನೇಮಿಸಿದೊಡರಸಂ ಚಮೋಪರಂ ಕರಿಸಿ ಪರಮಟ್ಟು ನಡೆಗೊಂಡು ಪ್ರತಾಪದಿಂ ಪಯಣಕ್ಕೆ ಬಿಡುವ ಬೀಡುಗಳ ಸನ್ನಾಹದಿಂದೇ. ಈ ರೀತಿಯಾಗಿ ವೇದವ್ಯಾಸ ಮಹಾಮುನಿಗಳು ಸಮಸ್ತ ಧರ್ಮಗಳನ್ನು ಭೂಪತಿಗೆ ವಿಸ್ತರಿಸಿ ಬಳಿಕ ಯಾಗ ಮಾಡುವಂತಹ ಕಾಲ ಸನ್ನಿಹಿತವಾಯಿತು, ಸಮೀಪ ಉಂಟು. ಅದಕ್ಕೆ ಬೇಕಾದಂತಹ ದನಕನಕಾದಿಗಳನ್ನು ನಾವು ಹಿಮಗಿರಿಯಿಂದ ತರಬೇಕು. ಅಂದರೆ ಈ ಹಿಂದೆ ಮರುತ ಅಲ್ಲಿ ದಾನವಾಗಿ ಕೊಟ್ಟಂತಹ ಆ ದನಕನಕಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ, ಅವುಗಳನ್ನು ನಾವು ಹಿಡಿದುಕೊಂಡು ಬರಬಹುದು, ಅದರಿಂದ ಯಾಗವನ್ನು ಪೂರೈಸಬಹುದು. ಆದ್ದರಿಂದ ಅದಕ್ಕೆ ಸನ್ನದ್ಧನಾಗಬೇಕು ಅಂತ ಹೇಳಿದಾಗ ಧರ್ಮರಾಯ ಎಲ್ಲರನ್ನು ಕರೆದು ಹೋಗಬೇಕು, ಚತುರಂಗ ಬಲವನ್ನು ಸಿದ್ಧಗೊಳಿಸ್ತಾರಂತೆ. ಆಮೇಲೆ ಸವ್ಯಸಾಚಿಯಾದಂತಹ ಅರ್ಜುನನ ನೇತೃತ್ವದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಅಲ್ಲಿಗೆ ಹೋಗುವುದಕ್ಕೆ ಅವರು ಸನ್ನದ್ಧರಾಗುತ್ತಾರೆ. ಹೋದಂತಹ ಇವರು
ಮರುತಾಧ್ವರದೊಳಂದು ಬಿಸುಟ ದ್ರವ್ಯದ ಎಡೆಗೆ ಐತಂದು ಅಲ್ಲಿಗೆ ಬಂದು ಗಂಧಾಕ್ಷತೆಗಳಿಂದ ಅವುಗಳನ್ನು ಪೂಜಿಸ್ತಾರಂತೆ. ಅದಕ್ಕೆ ಧೂಪಗಳನ್ನು ಹಿಡಿದು ಪೂಜೆಯನ್ನು ಮಾಡಿ ಮಧು ಅಂದರೆ ಜೇನುತುಪ್ಪ, ಸರ್ಕರಾಜ್ಯಗಳನ್ನು, ಮಧುಪರ್ಕಾದಿ ಪೂಜೆಗಳನ್ನೆಲ್ಲ ಮಾಡುತ್ತಾ ಹಣದ ಒಡೆಯನಾದಂತಹ ಕುಬೇರನನ್ನು, ಧನಧನಂ, ಆತನನ್ನು ಪೂಜಿಸ್ತಾರಂತೆ. ಅಷ್ಟದಿಕ್ಪಾಲರಿಗೆ ಪೂಜೆಯನ್ನು ಮಾಡ್ತಾರಂತೆ. ಚೌಷಷ್ಠಿ ಅಂದರೆ 64 ಯೋಗಿನಿಯರಿಗೆ ಬಲಿಗೊಟ್ಟು ಪೂಜೆಯನ್ನು ಮಾಡ್ತಾರೆ. ಅದನ್ನು ಕಾಯುವುದಕ್ಕೆ ಇದ್ದಂತಹ ಭೂತ ಸಂಕುಲಕ್ಕೆ ಕುರಿ ಕೋಣಗಳನ್ನು ಕಡಿದು ರಕ್ತತರ್ಪಣವನ್ನು ಕೊಡುತ್ತಾರಂತೆ. ಅಲ್ಲಿರುವಂತಹ ಸರ್ವ ದನಕನಕಗಳನ್ನೂ ಕೂಡ ಒಂಟೆಯ ಮೇಲೆ ಮತ್ತು ಹೇಸರಗತ್ತೆಗಳ ಮೇಲೆ, ರಥಗಳ ಮೇಲೆ ಹೇರಿಕೊಂಡು ಅಲ್ಲಿಂದ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ, ಅಂದರೆ ಅಷ್ಟದಿಕ್ಪಾಲಕರಿಗೆ ನಮಸ್ಕಾರವನ್ನು ಮಾಡಿ ಕುಬೇರನನ್ನು ಪೂಜಿಸಿ ಇವರು ಇದೆಲ್ಲವನ್ನು ಹಿಡಿದುಕೊಂಡು ಹಸ್ತಿನಾವತಿಯೆಡೆಗೆ ಬರ್ತಾರಂತೆ. ಹೊರೆಯಾಳ್ಗಳು ಬಡ பொறையாள்கள் உண்டே ಬೇಸರಮೆತ್ತು ಎತ್ತು ಬಂಡಿகள் ನಿರೆ ಕನಕಭಾರದಿಂದೆಯ್ದಿದವು ಮಾರ್ಗದೊಳ್ ತೆರಪಿಲ್ಲಮೆನೆ ಕೋಟಿ ಸಂಖ್ಯೆಯು ಕೃಷ್ಣ ಮುನಿ ಸಹಿತ ನೃಪನು ಉತ್ಸವದೊಳು ಮೆರೆವ ನಿಜ ನಗರ ಪ್ರವೇಶವ ಮಾಡುತ್ತ ಅಕ್ಕರೊಳ್ ಅಂದು ಭೀಮನಂ ಕಳುಹಿದಂ ದೇವಪುರದೆರೆಯ ಲಕ್ಷ್ಮೀಶನಂ ದ್ವಾರಕೆಗೆ ಹೋಗಿ ವಿಜಯಂಗೈಸಿ ತರ್ಪುದೆಂದು. ಒಂಟೆಗಳ ಮೇಲೆ, ಹೇಸರಗತ್ತೆಗಳ ಮೇಲೆ, ರಥಗಳ ಮೇಲೆ ಹೇರಿರುವಂತಹ ಈ ಧನ ಕನಕಾದಿಗಳನ್ನು ಹೊತ್ತು ತರುವಂತಹ ಇವುಗಳು ಭಾರದಿಂದ ಕುಸಿಯುತ್ತವೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದ್ದಂತೆ. ಮಾರ್ಗದಲ್ಲಿ ಎಲ್ಲಿಯೂ ನಿಲ್ಲದೆ ಕೋಟಿ ಸಂಖ್ಯೆಯಿಂದ ಬಂದಂತಹ ಇವರು ಕೃಷ್ಣ ಮುನಿ ಸಹಿತ, ವೇದವ್ಯಾಸರು ಸಹಿತ ಅವರು ಕೂಡ ಹಿಮವತ್ ಪರ್ವತದ ಬಳಿಗೆ ಹೋಗಿದ್ದಾರಂತೆ. ಉತ್ಸವದಿಂದ ನೃಪನು ಅವರೆಲ್ಲರನ್ನು ಕೂಡಿ ಹಸ್ತಿನಾವತಿಯನ್ನು ಮೆರೆವ ನಿಜಪುರವನ್ನು ಐತಂದನಂತೆ, ಪ್ರವೇಶವನ್ನು ಮಾಡಿದನಂತೆ. ಮಾಡಿದಂತಹ ಧರ್ಮರಾಜ ಆಮೇಲೆ ತಮ್ಮನಾದಂತಹ ಭೀಮನನ್ನು ಹತ್ತಿರಕ್ಕೆ ಕರೆದು, ಇನ್ನು ನಾವು ಯಾಗಕ್ಕೆ ಸಿದ್ಧರಾಗಬೇಕು, ಸನ್ನದ್ಧರಾಗಬೇಕು. ಅದಕ್ಕಾಗಿ ಭಗವಂತನಾದಂತಹ ಶ್ರೀಕೃಷ್ಣನನ್ನು ನೀನು ಕರೆದುಕೊಂಡು ಬರಬೇಕು. ಅಕ್ಕರೊಳಂದು ಭೀಮನಂ ಕಳುಹಿದಂ ದೇವಪುರದೆರೆಯ ಲಕ್ಷ್ಮೀಶನಂ ದ್ವಾರಕೆಗೆ ಹೋಗಿ ವಿಜಯಂಕೈ ತರ್ಪುದೆಂದು. ಆತನನ್ನು ನೀನು ಕರೆದುಕೊಂಡು ಹಸ್ತಿನಾವತಿಗೆ ಬರಬೇಕು ಎಂದು ಭಗವಂತನನ್ನು ಕರೆತರುವುದಕ್ಕಾಗಿ ಭೀಮನನ್ನು ಕಳುಹಿಸಿದ ಎಂಬಲ್ಲಿಗೆ ಜೈಮಿನಿ ಭಾರತದಲ್ಲಿ 5ನೇ ಸಂಧಿ ಪೂರ್ಣಗೊಳ್ಳುತ್ತಾ ಇದೆ. ಅದರ ಜೊತೆಗೆ ಇಂದಿನ ವಾಚನ ಪ್ರವಚನ ಕಾರ್ಯಕ್ರಮವೂ ಕೂಡ ಮುಗೀತಾ ಇದೆ. ಆಸ್ತಿಕ ಬಂಧುಗಳಾದಂಥ ತಾವೆಲ್ಲ ಇಷ್ಟು ಹೊತ್ತು ಕೇಳಿದ್ದೀರಿ. ಇದರಲ್ಲಿ ತಪ್ಪುಗಳಿರಬಹುದು. ಅದನ್ನೆಲ್ಲ ಹಂಸಕ್ಷೀರ ನ್ಯಾಯದಂತೆ ಬೇಕಾದ್ದನ್ನು ಮಾತ್ರ ತಾವು ಪಡೆದುಕೊಂಡು ಯಾವುದು ಕೆಟ್ಟದ್ದು ಅಂತ ಅನ್ನಿಸಿತೋ ಅದನ್ನು ಬಿಟ್ಟು ತಾವೆಲ್ಲ ಇದರಿಂದ ಪುಣ್ಯಭಾಜನರಾಗಬೇಕು. ಇದೆಲ್ಲವನ್ನು ನಾವು ಭಗವಂತನ ಪಾದತೆಗೆ ಅರ್ಪಿಸ್ತಾ ಇದ್ದೇವೆ. ತಮಗೆಲ್ಲ ಭಗವಂತ ಆಯುಷ್ಯ, ಆರೋಗ್ಯ, ಸಂತೋಷ ಎಲ್ಲವನ್ನು, ನೆಮ್ಮದಿಯನ್ನು ಕರುಣಿಸಲಿ ಎಂದು ಇದು ಮಾಡುತ್ತಾ ಪೂಜ್ಯ ಕಾವಂದರ ಪಾದಗಳಿಗೆ ನಮಿಸುತ್ತಾ ಇಂದಿನ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದಾರೆ.
ಲೋಕದೊಳ್ಳಕಿಳ ಪುಣ್ಯ ಕರ್ಮದಿಂ ಧರ್ಮದಿಂ ಏಕಾಗ್ರಮಾಗಿರ್ದ ಯೋಗದಿಂ ಯಾಗದಿಂ ಭೂಕನಕಮಣಿಧೇನು ದಾನದಿಂ ಧ್ಯಾನದಿಂ ಪಡೆವ ಸದ್ಗತಿಯ ನೀವ ಈ ಕಥೆಯನೊಲವಿಂದ ಕೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೋಕಿ ನಿರ್ಮಲತರ ಸುಬುದ್ಧಿಯೋ ಸಿದ್ಧಿಯೋ ಹರಿಕೊಡುತಿಹಂ ಕೃಪೆಯುಳು